ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಅಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ. ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು, ನಿನ್ನ ಸಾಧನೆಗೆಲ್ಲ ಇದುವೇ ಆದಿ. ಪಾಠಶಾಲಾ 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 ಪಾಠಶಾಲಾ. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ಹಳೆ ವಿದ್ಯಾರ್ಥಿಗಳೆಲ್ಲ ಸೇರಿ ಇಂದು ನಮ್ಮ ಗುರುಗಳಿಗೆ ಮತ್ತು ನಮ್ಮ ಸ್ನೇಹಿತರ ಸಮ್ಮಿಲನ ಅಂತ ಕಾರ್ಯಕ್ರಮವನ್ನು ಆರಂಭಿಸಿದ್ದೇವೆ. ಮೊದಲಿಗೆ ಪ್ರಾರ್ಥನೆ. ಮಾನ್ವಿ ಮತ್ತು ತಂಡದವರಿಂದ ಈಗ ಒಂದು ಪ್ರಾರ್ಥನೆ. ಈಗ ನಮಗೆ ಪ್ರಾರ್ಥನೆ ಮಾಡಿದಂಥ ಮಾನ್ವಿ ಮತ್ತು ತಂಡದವರಿಗೆ ತುಂಬ ಹೃದಯದ ಧನ್ಯವಾದಗಳು. ಪ್ಲೀಸ್ ಎಲ್ಲರೂ ಚಪ್ಪಾಳೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಫಸ್ಟ್ ನಾನು ಇಂಟ್ರಡಕ್ಷನ್ ಮಾಡ್ಕೊಬಿಡ್ತೀನಿ. 25 ವರ್ಷಗಳ ನಂತರ ನಿಮ್ಮ ಮಿಲನ. 25 ವರ್ಷ ಆಗೋಗಿದೆ ನೋಡಿ. ಆಲ್ರೆಡಿ ನಾವು ಆಂಟೀಸ್ ಆಗಿದ್ದೀವಿ, ಹುಡುಗರೆಲ್ಲ ಅಂಕಲ್ ಆಗಿದ್ದಾರೆ, ಸರ್ಗಳಿಗೆ ಸ್ವಲ್ಪ ಏಜ್ ಆಗಿದೆ. ಆದರೂ ಸಹ ಚಾರ್ಮಿಂಗ್ ಸರ್ ಸರ್ತ ಹಾಗೆ ಇದೆ. ಹೌದು ಹೌದು, ನಮಗೆ ವಯಸ್ಸಾಗಿದೆ, ಸರ್ ಮಾತ್ರ ಹಾಗೇ ಇದ್ದಾರೆ ಇನ್ನೂ. ನಮಸ್ತೆ ಎಲ್ರಿಗೂ, ಬೆಳಗಿನ ಶುಭೋದಯ. ಈ ದಿನ ನಮಗೆಲ್ಲರಿಗೂ ವಿಶೇಷ, ಎಸ್ಪೆಷಲಿ 98, 99 ಬ್ಯಾಚಸ್ಗೆ. ಯಾಕೆ ಅಂದರೆ ನಾವು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಈ ಥರ ಮಾಡ್ತೀವಿ ಅಂತ. ಫಸ್ಟ್ ಆಫ್ ಆಲ್ ಯಾರು ಕಾಂಟ್ಯಾಕ್ಟೇ ಇಲ್ಲ 25 ವರ್ಷದಿಂದ. ಅರೌಂಡ್ ಒಂದು 6 ಮಂತಲ್ಲಿ ಈ ಥರ ಗ್ರೂಪ್ ಮಾಡಿ ಆಮೇಲೆ ಪ್ಲ್ಯಾನ್ ಮಾಡಿ ಈ ಥರ ಗುರುವಂದನಾ ಕಾರ್ಯಕ್ರಮ ಮಾಡೋಣ ಅಂತ ಮಾಡಿರೋದು. ಮತ್ತು ಶಾರ್ಟ್ ಪೀರಿಯಡ್ 15 ದಿವಸದಲ್ಲಿ ಪ್ಲ್ಯಾನ್ ಮಾಡಿರೋದು. ಎಲ್ಲ ತುಂಬ ಕಷ್ಟಪಟ್ಟಿದ್ದಾರೆ. ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಫಸ್ಟ್ ನಾನು ಇಂಟ್ರೊಡ್ಯೂಸ್ ಮಾಡ್ಕೋತೀನಿ. ನಮಸ್ತೆ, ನನ್ನ ಹೆಸರು ಸವಿತಾ ಅಂತ, ಕಮ್ಮರಿಗೆಯಿಂದ 98, 99 ಬ್ಯಾಚ್ ಸ್ಟೂಡೆಂಟು. ನಾನಿಲ್ಲಿ SLC ಮುಗಿತು 99ಗೆ. ಅದು SLC ಮುಗಿದ ಮೇಲೆ ಕಾಮರ್ಸ್ ತೊಗೊಂಡು PUC ಮುಗಿಸ್ದೆ. ಅದಾದಮೇಲೆ ಡಿಗ್ರಿ BCom ಕಂಪ್ಲೀಟ್ ಮಾಡಿದೆ. BCom ಆದಮೇಲೆ ಮೈಸೂರಲ್ಲಿ ಪೋಸ್ಟ್ ಗ್ರ್ಯಾಜುಯೇಷನ್ ಮುಗಿಸ್ದೆ, ಮೈಸೂರು ಯೂನಿವರ್ಸಿಟಿಲಿ MFAM ಅಂತ. ಅದಾದಮೇಲೆ 4 ಇಯರ್ಸು ಬ್ಯಾಂಗ್ಳೂರಲ್ಲಿ ವರ್ಕ್ ಮಾಡಿದೆ MNC ಕಂಪನಿಯಲ್ಲಿ ಆಸ್ ಎ ಅಸಿಸ್ಟೆಂಟ್ ಅಕೌಂಟೆಂಟ್ ಆಗಿ. ಅದು ಮುಗೀತು. ಆಮೇಲೆ 4 ಇಯರ್ಸ್ ಆದ ನನ್ನ ಮದುವೆ ಆಯಿತು. ನನ್ನ ಪತಿ ಬಂದು ಮಹೇಶ್ ಅಂತ ದುಡ್ಡ. ಸೊ ಅವರು ಟೊಯೋಟೋದಲ್ಲಿ ವರ್ಕ್ ಮಾಡ್ತಾರೆ ಬ್ಯಾಂಗ್ಳೂರಲ್ಲಿ, ಬಿಡದಿಯಲ್ಲಿ ಆಸ್ ಎ GL ಆಗಿ. ಸದ್ಯಕ್ಕೆ ಈಗ ನಾನು ಮನೇಲಿದ್ದೀನಿ. ನಮಗೆ 2 ಹೆಣ್ಮಕ್ಳಿದ್ದಾರೆ. ನಾವಿರೋದೀಗ ಬ್ಯಾಂಗ್ಳೂರಲ್ಲಿ. ಇದು ನನ್ನ ಪರಿಚಯ. ಥ್ಯಾಂಕ್ ಯು. ಇನ್ನೊಬ್ರು ನಮ್ಮ ಕೋಆರ್ಡಿನೇಟ್ ಮಾಡ್ತಾರೆ. ನಮಸ್ತೆ, ನನ್ನ ಹೆಸರು ಅಶೋಕ್ HR ಅಂತ. ಸೊ ನಾನು ಎಲ್ಲರಿಗಿಂತ ಲೇಟಾಗಿ ಬಂದಿದ್ದು. ಸೊ ಎಲ್ಲರೂ ಸಹ ಇಲ್ಲಿ ಅಂಗನವಾಡಿಯಿಂದ ಹಿಡಿದು SSLCವರೆಗೂ ಓದಿದ್ದಾರೆ. ನಾನು ಬಂದಿದ್ದು 9th. ಸೊ ಹಂಗಾಗಿ ಲೇಟ್ ಕಮ್ಮರು, ಬಟ್ ನಾಟ್ ಲೇಟ್ ನಾಟ್ ಲೇಟ್, ಬೆಸ್ಟ್. ನನ್ನ ಮೆಮೊರಿಯಲ್ಲಿ ಇಲ್ಲಿ ನೆನ್ಕೊಳ್ಳುವಂತಹ ತುಂಬ ಕನಸುಗಳನ್ನು ಈ ನನ್ನ ಶಾಲೆಗಳು ಮತ್ತು ನನ್ನ ಸ್ನೇಹಿತರು, ನನ್ನ ಗುರುಗಳು ಇಲ್ಲಿ ಹಾಗೇ ನನ್ನ ಬುದ್ಧಿಯನ್ನು ಕಟ್ಟಿಕೊಟ್ಟಿದ್ದಾರೆ. ಸೊ ನಾನು ಇಲ್ಲಿ SSC ಮುಗಿದ ಮೇಲೆ ಡಿಪ್ಲೊಮಾ ಇನ್ ಇಂಜಿನಿಯರಿಂಗ್ ಮಾಡಿಕೊಂಡೆ. ಸೊ ಅದಾದ ನಂತರ ಒಂದು 10 ವರ್ಷಗಳ ಕಾಲ TV ಚಾನಲಲ್ಲಿ ವರ್ಕ್ ಮಾಡಿದೆ. ತದನಂತರ 8 ವರ್ಷಗಳ ಕಾಲ ಒಂದು ITI ಲೆಕ್ಚರಾಗಿ ವರ್ಕ್ ಮಾಡಿದೆ. ಸೊ ಪ್ರೆಸೆಂಟ್ ನಾನು ಸ್ವಲ್ಪ ಬಿಸ್ನೆಸ್ ಮಾಡ್ಕೊಂಡಿದ್ದೀನಿ. ಸೊ ಇದು ನನ್ನ ಪುಟ್ಟ ಪರಿಚಯ. ಈಗ ನಾವು ನಮ್ಮ ಗುರುಗಳನ್ನು ಸ್ವಾಗತಿಸುವ ಸಮಯ. ಏಕೆಂದರೆ ನಮ್ಮ ಮಾರ್ಗದರ್ಶಕರು, ನಮ್ಮ ವಿದ್ಯೆ, ಬುದ್ಧಿ, ನಾಗರಿಕತೆ ಇನ್ನೆಲ್ಲ ಕಿತ್ತಿ ತೀಡಿದಂತಹ ನನ್ನ ದೇವ ಸಮಾನ ಅಂತ ನಮ್ಮ ಗುರುಗಳನ್ನು ನಾವು ಸ್ವಾಗತಿಸುವ ಸಮಯ. ಗುರು ಬ್ರಹ್ಮ
ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಎಂಬ ಶ್ಲೋಕದ ಮೂಲಕ ಇಂದಿನ ಸ್ವಾಗತ ಕಾರ್ಯಕ್ರಮವನ್ನು ಆರಂಭಿಸೋಣ ಗೆಳೆಯರೆ. ಶ್ಲೋಕದ ಅರ್ಥ ಇಷ್ಟೇ: ಗುರುವೇ ಬ್ರಹ್ಮ, ಗುರುವೇ ವಿಷ್ಣು, ಗುರುವೇ ಶಿವ. ಸೊ ಗುರುವಿನೇ ಪರಮ ಬ್ರಹ್ಮ, ಗುರುವೇ ಪರಮ ಸತ್ಯ. ಈ ಜ್ಞಾನದಿಂದ ನಾವು ಗುರುವಿಗೆ ನಮ್ಮ ನಮನಗಳನ್ನು ಸಲ್ಲಿಸುತ್ತಾ ಪ್ರಾರಂಭಿಸೋಣ. ಪ್ರತಿಯೊಂದು ಮಾತು ಕಲಿತ ಜಾಗ, ಪ್ರತಿ ಹೆಜ್ಜೆ ಗುರುತು ಅರಿತ ಜಾಗ, ಕನಸುಗಳ ಜೊತೆಗೆ ನಡೆದ ಜಾಗ, ಸ್ನೇಹಿತರ ಪ್ರೀತಿ ಪಡೆದ ಜಾಗ. ಎಲ್ಲರೂ ಒಂದೇ, ಇಲ್ಲಿ ಮೇಲೂ ಕೀಳಿಲ್ಲ. ಜ್ಞಾನದ ಹಸಿವಿದ್ದಾಗ ಮೊದಲು ಕೊನೆಯಿಲ್ಲ. ಮನೆಯೇ ಮೊದಲ ಶಾಲೆ, ತಾಯಿನೇ ಗುರುವು. ತಾಯಿಗೂ ಪಾಠ ಹೇಳಿದ ಗುರುವೇ ಅರಿವು. ಎಲ್ಲ ದಾನಕ್ಕೂ ಶ್ರೇಷ್ಠ ವಿದ್ಯೆ ಎನ್ನುವುದನ್ನು ತಿಳಿದ ದೇಶ ನಮದು, ವಿಶ್ವದ ಕಣ್ಣು. ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು. ನಂಬಿ ನಡೆದರೆ ಸಾಕು, ಸಾರ್ಥಕ ಬದುಕು. ಬೆರೆಯೋದು ಹೇಗೆ ಕಂಡಿದ್ದಿಲ್ಲಿ, ಜೊತೆಯಾಗಿ ಹಂಚಿ ತಿಂದಿದ್ದಿಲ್ಲಿ. ಹಿರಿಯರಿಗೆ ತಲೆಬಾಗಿ ನಿಂತಿದ್ದಿಲ್ಲಿ, ಬದುಕುವ ರೀತಿ ಕಲಿತಿದ್ದಿಲ್ಲಿ. ಶಿಕ್ಷಣ ಶಿಕ್ಷೆ ಅಲ್ಲ, ನಮ ಕಾಯುವ ರಕ್ಷೆ. ಪುಸ್ತಕ ಹಿಡಿದ ಕೈ ಸರಿದಾರಿಯ ನಕ್ಷೆ. ತಂದೆ ತಾಯಿ ದುಡಿಮೆ ನಮ್ಮ ಬೆಳವಣಿಗೆ. ತಿದ್ದೋ ಗುರುವಿನ ತಾಳ್ಮೆ ನಮ್ಮ ಬರವಣಿಗೆ. ಓದಿಸುವವರಿಗೆ ಮಾತ್ರ ಸಿರಿತನ ಬಡತನ ಎಲ್ಲ. ಓದೋ ಮನಗಳಿಗೆ ಯಾವುದು ಇಲ್ಲ. ಪದವಿ ಅಂಕೆ ಇದ್ದರೆ ನೀ ಗೆದ್ದ ಹಾಗಲ್ಲ. ವಿನಯ ಮೌಲ್ಯ ಎಂದಿಗೂ ಸೋಲುವುದಿಲ್ಲ. ಹಾಲಿ ಶಿಕ್ಷಕವೃಂದದವರೆಗೂ ಹಾಗೂ ನಮ್ಮ ಶ್ರೀ ಮಾರುತಿ ಪ್ರೌಢಶಾಲೆಯ ಇಲ್ಲಿರುವಂತಹ ಶಿಕ್ಷಕರವರೆಗೂ ನಮ್ಮ ಮನಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇವೆ. ನಮ್ಮ ಅತಿಥಿಗಳಿಗೆಲ್ಲ ಸ್ವಾಗತ ಮಾಡೋಣ. ನಮ್ಮ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀಯುತ ಪುಟ್ಟಸ್ವಾಮಿ ಗೌಡರು, ಶ್ರೀ ಮಾರುತಿ ಪ್ರೌಢಶಾಲೆ ಮೆಣಗೋಡು ಕಾರ್ಯದರ್ಶಿ, ಇವರಿಗೆ ಸ್ವಾಗತ ಸುಸ್ವಾಗತ. ಹಾಗೂ ಈ ಕಾರ್ಯಕ್ರಮದ ಉದ್ಘಾಟನೆ ವಹಿಸಿರುವಂತಹ ಶ್ರೀಮತಿ ಪಟೇಲ್ ಲಕ್ಷ್ಮಮ್ಮ ಉಪಾಧ್ಯಕ್ಷರು, ಶ್ರೀ ಮಾರುತಿ ಪ್ರೌಢಶಾಲೆ ಮೆಳಗೋಡು. ನಮ್ಮ ಶಿಕ್ಷಕರನ್ನ ವೆಲ್ಕಮ್ ಮಾಡೋಣ. ಶಿವರಾಮ್ ಸರ್ ಮುಖ್ಯ ಶಿಕ್ಷಕರು, ಶ್ರೀ ಮಾರುತಿ ಪ್ರೌಢಶಾಲೆ, ಇವರಿಗೆ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ ಸುಸ್ವಾಗತ. ಮಕ್ಕಳ ಚಪ್ಪಾಳೆ ತೋರ್ಬೇಕು ಎಲ್ಲ. ಕೆ ವೆಂಕಟೇಶ್ ಸರ್ ನಿವೃತ್ತ ಮುಖ್ಯ ಶಿಕ್ಷಕರು, ಶ್ರೀ ಮಾರುತಿ ಪ್ರೌಢಶಾಲೆ, ಇವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಜೋರಾಗಿ. ಮತ್ತೊಬ್ಬ ನಮ್ಮ ನೆಚ್ಚಿನ ಗುರುಗಳಾದ ಶ್ರೀಯುತ ಎಚ್.ಎಲ್. ಬಸವರಾಜ್ ಸರ್, ನಿವೃತ್ತ ಶಿಕ್ಷಕರು, ಶ್ರೀ ಮಾರುತಿ ಪ್ರೌಢಶಾಲೆ, ಇವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಶಾಲೆ ಇವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೂ ಶ್ರೀ ಶಂಕರಪ್ಪನಾರ್ ಸರ್ ಅವರು ಬಂದಿಲ್ಲ, ಶ್ರೀ ಬೋರೇಗೌಡ ಸರ್ ಬಂದಿಲ್ಲ, ಅವ್ರಿಗೊಂದು ಚಪ್ಪಾಳೆ. ಮತ್ತೊಬ್ಬ ನಮ್ಮ ನೆಚ್ಚಿನ ಗುರುಗಳಾದ ಶ್ರೀಯುತ ಕರಿಗೌಡರು, ನಿವೃತ್ತ ಮುಖ್ಯ ಶಿಕ್ಷಕರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ, ಇವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಚಪ್ಪಾಳೆ ಬರ್ತಿಲ್ಲ. ಹಾಗೂ ಮತ್ತೊಬ್ಬ ನಮ್ಮ ನೆಚ್ಚಿನ ಗುರುಗಳಾದ ಶ್ರೀಯುತ ಮಂಜೇಗೌಡರು, ನಿವೃತ್ತ ಮುಖ್ಯ ಶಿಕ್ಷಕರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ, ಇವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ.
ಹಾಗೂ ನಮ್ಮ ನೆಚ್ಚಿನ ಗುರುಗಳಾದ ಶ್ರೀಮತಿ ಪರಿಮಳ ನಿವೃತ್ತ ಶಿಕ್ಷಕರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ, ಇವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೂ ನಮ್ಮ ನೆಚ್ಚಿನ ಗುರುಗಳಾದ ಶ್ರೀಮತಿ ಜೋಸ್ಮಿನ್ ಮೇರಿ, ಹಾಲಿ ಮುಖ್ಯ ಶಿಕ್ಷಕರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ, ಇವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಿಮ್ಮ ಹೆಡ್ ಮಾಸ್ಟರ್ ಜೋರ ಚಪ್ಪಾಳೆ ತರಬೇಕು ನೀವು. ವೆರಿ ಗುಡ್. ನಮ್ಮ ಸ್ವಾಗತ, ಸುಸ್ವಾಗತ. ಹಾಗೂ ಶ್ರೀ ಮಾರುತಿ ಪ್ರೌಢಶಾಲೆ ಹಾಲಿ ಶಿಕ್ಷಕರ ವೃಂದಕ್ಕೆ ಕಾರ್ಯಕ್ರಮಕ್ಕೆ, ಅವರಿಗೂ ಸ್ವಾಗತ, ಸುಸ್ವಾಗತ ಕಾರ್ಯಕ್ರಮಕ್ಕೆ. ಓಕೆನಾ? ಇಷ್ಟೆಲ್ಲ ಇನ್ನೂ ಇದ್ದಾರೆ. ನಮ್ಮ ಕಾರ್ಯಕ್ರಮದ ಮೆರುಗನ್ನು ಹೆಚ್ಚು ಮಾಡಲು ಬಂದಿರುವಂಥ ಶಾಲಾ ಮಕ್ಕಳು ನೀವೇ, ನಿಮಗೆ ಸ್ವಾಗತ, ಸುಸ್ವಾಗತ. ಲಾಸ್ಟ್ ಬಟ್ ನಾಟ್ ಲೀಸ್ಟ್, ನಮ್ಮ ನೆಚ್ಚಿನ ಸಹಪಾಠಿಗಳಿಗೆ ಹಾಗೂ ಅವರ ಕುಟುಂಬಕ್ಕೆ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ, ಸುಸ್ವಾಗತ. ಅದಕ್ಕಿಂತ ಮುಖ್ಯವಾಗಿ ನಮ್ಮಲ್ಲೆಲ್ಲ ಇಲ್ಲಿ ನೆರೆದಿರುವಂತಹ ನಮ್ಮ ಸದಸ್ಯರುಗಳು ಆದಂತಹ ಶಿವರಾಮ್ ಸರ್ ಅವರಿಗೆ ಸ್ವಾಗತ, ಅಂಬರೀಷನ ಸ್ವಾಗತ, ಮತ್ತು ನಾರ್ಯಪ್ಪ ಸರ್ ಸ್ವಾಗತ. ಇಲ್ಲಿ ನೆರೆದಿರುವಂತಹ ಪ್ರತಿಯೊಬ್ಬ ನನ್ನ ಆತ್ಮೀಯ ಸ್ನೇಹಿತರು, ನನ್ನ ಹಿರಿಯರು, ನನ್ನ ಎಲ್ಲ ಚಿಕ್ಕ ಮಕ್ಕಳಿಗೂ ಈ ಕಾರ್ಯಕ್ರಮ 1998-99ನೇ ಸಾಲಿನ ಈ ನಮ್ಮ ಸ್ನೇಹಿತರ ಸಮ್ಮಿಲನ ಕಾರ್ಯಕ್ರಮಕ್ಕೆ ನಮ್ಮ ಮೆಳಗೋಡು ಗ್ರಾಮದ ಪ್ರತಿ ಗ್ರಾಮಸ್ಥರಿಗೂ ನಾವು ಮನಪೂರ್ವಕವಾಗಿ ಸ್ವಾಗತವನ್ನು ಬಯಸುತ್ತೇವೆ. ಇನ್ನೊಬ್ಬರಿದ್ದಾರೆ, ನಮ್ಮ ಶ್ರೀ ಮಾರುತಿ ಪ್ರೌಢಶಾಲೆ ಸಂಘದ ಅಧ್ಯಕ್ಷರು ಹಾಗೂ ಸದಸ್ಯರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಾವು ಆಲ್ರೆಡಿ ಮೆಚ್ಯೂರ್ಡ್ ಮಂತ್ಸ್ ಆಲ್ರೆಡಿ ಕಳೆದಿದ್ದೀವಿ. ಸೊ ಅಂಥ ಟೈಮಲ್ಲಿ ನಮ್ಮ ಗೆಳೆಯರು, ನಮ್ಮ ಗುರುಗಳು ಹಾಗೂ ನಮ್ಮ ಆತ್ಮಕ್ಕೆ ಕನಸು ಕಟ್ಟಿ ಪ್ರೀತಿ ಪಟ್ಟಿದಂತಹ ನಮ್ಮ ಹಿರಿಯರನ್ನು ನೆನೆಯುವ ಸಮಯ. ಈಗ ನಮ್ಮಿಂದ ಅಗಲಿದ ಗುರುಗಳು ಮತ್ತು ನನ್ನ ಸ್ನೇಹಿತರಿಗೆ ಮೌನಾಚರಣೆಯನ್ನು ಆಚರಿಸುವ ಸಮಯ. ಅವರು ನಮ್ಮನ್ನು ಅಗಲಿದ ಶ್ರೀಯುತ BN ರಂಗಸ್ವಾಮಿ ಸರ್, ನಮ್ಮ ನಿವೃತ್ತ ಮುಖ್ಯ ಶಿಕ್ಷಕರು, ಹಾಗೂ HD ರಮೇಶ್ ಸರ್ ಕನ್ನಡ ಶಿಕ್ಷಕರು, ಹಾಗೂ ಪ್ರಥಮ ದರ್ಜೆ ಸಹಾಯಕರಾದ ಶ್ರೀಯುತ ರಂಗಪ್ಪನವರು, ಅವರಿಗೂ ಮತ್ತು ಇತ್ತೀಚೆಗೆ ತೀರಿ ಹೋದ ನಮ್ಮ ನೆಚ್ಚಿನ ಸರ್ NMG ಸರ್, N ಮಂಜೇಗೌಡ ಸರ್, ಇವರೆಲ್ಲರಿಗೂ ಹೇಳಕ್ಕೆ ಬೇಜಾರಾಗುತ್ತೆ. ಅವರು ಇದ್ದಿದ್ರೆ ಇಷ್ಟೇ ತುಂಬ ಚೆನ್ನಾಗಿರೋದು, ತುಂಬ ಖುಷಿಯಾಗಿರೋದು, ಫುಲ್ ಕಂಪ್ಲೀಟ್ ಆಗೋದು ಫಂಕ್ಷನ್. ಈಗ ಆ ಸರ್ ಇದ್ದಿದ್ರೆ ಇಲ್ಲ, ಅವ್ರು ನೆನೆಸ್ಕೊಂಡು ಅವ್ರ ಸವಿ ನೆನಪಲ್ಲಿ ನಾವು ಈ ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡೋಣ. ಮತ್ತು ಅವರ ಜೊತೆಗೆ ನಮ್ಮ ಸಹಪಾಠಿಗಳಾದ ಶಕುಂತಲಾ ಗೋಪ್ನಳ್ಳಿ, ಸುಮಿತ್ರಮ್ಮ ಚೌರಿಕೊಪ್ಲು, ಪದ್ಮಾ ಶೈಲಜಾ ಯೋಗಿಹಳ್ಳಿ, ಸಂತೋಷ್ ಕಮ್ಮರಿಗೆ, ಇವರು ನಮ್ಮ ಸಹಪಾಠಿಗಳು. ಇವರು ಇವತ್ತು ನಮ್ಮ ಜೊತೆ ಇಲ್ಲ. ಅವರಿಗೆ ಮತ್ತು ನಮ್ಮ ಪ್ರೀತಿಯ ಸರ್ಗಳಿಗೆ, ನನಗೆ ಹೆಸರಿದಂಥ ಸರ್ಗಳಿಗೆ ಅಂತಿಮ ನಮವನ್ನು ಸಲ್ಲಿಸ್ತಾ, ಅವರ ಕುಟುಂಬಕ್ಕೆ ಆ ದುಃಖವನ್ನು ಭರಿಸುವ ಶಕ್ತಿಯನ್ನು ಆ ಭಗವಂತ ನೀಡಲಿ ಎಂದು ಪ್ರಾರ್ಥಿಸುತ್ತಾ, ದಯವಿಟ್ಟು ಎಲ್ಲರೂ 1 ನಿಮಿಷದ ಮೌನಾಚರಣೆ ಮಾಡಬೇಕಾಗಿ ತಮ್ಮೆಲ್ಲರಲ್ಲಿ ಮನವಿ. ಥ್ಯಾಂಕ್ ಯು. ಎಲ್ಲರೂ ಕೂತ್ಕೊಳ್ಳಿ.
ಹಾಗೂ ಬೇರೆ ಸದಸ್ಯರಿಗೂ ಸಹ ಹೃತ್ಪೂರ್ವಕ ಧನ್ಯವಾದಗಳು. ಒಡೆಯಲ್ಲ ಚಪ್ಪಾಳೆ ಮಕ್ಕಳ. ವೆರಿ ಗುಡ್. ಈಗ ಕಾರ್ಯಕ್ರಮ ಪ್ರಾರಂಭಿಸುವ ಮೊದಲು ನಮ್ಮ ನೆಚ್ಚಿನ ಗುರುಗಳಾದ ಮೇಡಮ್ ಜೊತೆ ಒಂದು ಹಾಡು ಹೇಳ್ಸೋಣ ಅಂತ. ಓಕೆನಾ? ನಮ್ಮಮ್ಮ ಶಾರದೆ ಮಾಮಹೇಶ್ವರಿ ನಾರಮ್ಮ, ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಯ ನಾರಮ್ಮ, ಕಮ್ಮಗೊಲ್ಲನ ವೈರಿ ಸುತನಾದ ಸೊಂದಿಲ್ಲ ಹೆಮ್ಮೆಯ ಗಣನಾಥನೇ ಅಮ್ಮಯ್ಯ, ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿನ ನಾರಮ್ಮ. ಅತಿಥಿಗಳ ಅಧ್ಯಕ್ಷರ ಕೆಲವು ಮಾತುಗಳು ನಮ್ಮ ಈ ಕಾರ್ಯಕ್ರಮದ ಬಗ್ಗೆ. ಶ್ರೀಯುತ ಪುಟ್ಸ್ವಾಮಿಗೌಡರು, ಅಧ್ಯಕ್ಷರು, ಶ್ರೀ ಮಾರುತಿ ಪ್ರೌಢಶಾಲೆ ಮೆಳಗೋಡು. ಸರ್ ದಯಮಾಡಿ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತು. ಹಳೆಯ ವಿದ್ಯಾರ್ಥಿಗಳು ಗುರುವಂದನಾ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದಾರೆ. 1982ರಲ್ಲಿ ಈ ಶ್ರೀ ಮಾರುತಿ ಪ್ರೌಢಶಾಲೆ ಸ್ಥಾಪನೆಯಾಯಿತು. ಅಲ್ಲಿಂದ ಇಲ್ಲಿವರೆಗೂ ತನ್ನದೇ ಆದ ಛಾಪನ್ನು ಮೂಡಿಸಿಕೊಂಡು ಬಂದಿದೆ. ಮತ್ತು ಇಲ್ಲಿ ಶಾಲೆಯ ಹಳೆಯ ಮತ್ತು ಈಗಿನ ಶಾಲೆಯ ಮಾಸ್ಟರ್ಗಳಿಗೆ ನಮ್ಮ ಶಾಲೆಯ ನಿರ್ದೇಶಕರ ಪರವಾಗಿ ವಂದನೆಗಳನ್ನು ಅರ್ಪಿಸುತ್ತೇವೆ. ಮತ್ತು ಇಲ್ಲಿ ಈ ಗುರುವಂದನಾ ಕಾರ್ಯಕ್ರಮವನ್ನು ಇಟ್ಟುಕೊಂಡಂತಹ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಸಹ, ವಿದ್ಯಾರ್ಥಿಗಳು ಅಂದರೆ ಮಧ್ಯ ವಯಸ್ಸು ಆಗಿದೆ ಅವರಿಗೆ, ಆದರೂ ಸಹ ನಮ್ಮ ಶಾಲೆ ನಮ್ಮ ಊರು ಎಂಬ ಅಭಿಮಾನದಿಂದ ಅವರಿಗೆ ಗುರುವಿಗೆ ನಾವು ಒಂದು ನಮನವನ್ನು ಇಟ್ಟುಕೊಂಡು ಗುರುವಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕೆಂದು ಇವರು ಕಾರ್ಯಕ್ರಮವನ್ನು ಅಂದುಕೊಂಡಿದ್ದಾರೆ. ಇಂತಹ ಕಾರ್ಯಕ್ರಮಗಳು ಭಾರಿ ವಿರಳ. ಯಾಕೆಂದರೆ ಗುರುವಿಗೆ ಹೀಗೆ ಈ ಗುರುವಂದನಾ ಕಾರ್ಯಕ್ರಮ ಇಟ್ಟುಕೊಂಡಿರುವುದು ಕೆಲವರಿಗೆ ಮಾತ್ರ ಸಂಪ್ರದಾಯ ಮತ್ತು ಶಿಸ್ತು ಇವೆಲ್ಲ ಹೊಂದಿದವರಿಗೆ ಮಾತ್ರ ಗುರುವಿನ ಜ್ಞಾಪಕ ಬರುತ್ತೆ. ಆದ್ದರಿಂದ ಇವರಿಗೆ ಇಟ್ಟುಕೊಂಡಿರುವಂಥ ಎಲ್ಲ ಇವರಿಗೂ ಸಹ ನಾವು ಅನಂತ ವಂದನೆಗಳನ್ನು ಅರ್ಪಿಸುತ್ತೇವೆ. ಈ ಶಾಲೆ ಇದು ಗುರು ಇದು ನಮ್ಮ ದೇಶವನ್ನೇ ಒಂದು ಮಾರ್ಗಸೂಚಿಯಾಗಿ ನಿಲ್ಲಿಸಬಲ್ಲದು. ಯಾಕೆಂದರೆ ವಿದ್ಯಾಭ್ಯಾಸ ಮಕ್ಕಳಿಗೆ ಶಿಕ್ಷಣವನ್ನು ಕೊಟ್ಟರೆ ಮಾತ್ರ ಮಕ್ಕಳು ಮುಂದೆ ಬಂದು ನಮ್ಮ ದೇಶದ ಅಭಿವೃದ್ಧಿ ಚಿಂತನೆ, ಈ ನಮ್ಮ ವಿಜ್ಞಾನಿಗಳಾಗ್ಬೋದು, ಇಲ್ಲ ರಾಜಕೀಯ ಆಗ್ಬೋದು, ಮತ್ತೊಂದು ಹಲವಾರು ಇದರಲ್ಲಿ ಭಾಗವಹಿಸ್ಕೊಂಡು ಕೆಲಸ ಮಾಡ್ತಾರೆ. ಸಾಮಾಜಿಕ ಸೇವೆಗಳಾಗ್ಬೋದು, ಅದು ಕಲಿಯತಕ್ಕಂಥದ್ದು ಗುರಿಯಿಂದ ಮಾತ್ರ. ಗುರು ಬಿಟ್ಟರೆ ಇನ್ಯಾರು ಕೆಲಸ ಇದೆಯಾ? ಎರಡನೇ ತಂದೆ ತಾಯಿ, ಮೊದಲನೇ ಗುರು ತಂದೆ ತಾಯಿ ಆಗಿರ್ಬೋದು. ಆದರೆ ಶಾಲೆಗೆ ಬಂದರೆ ಅಲ್ಲಿ ಈ ದೇಶದ ಇದು ನಮ್ಮ ಜ್ಞಾನೋದಯವನ್ನು ಕೊಡ್ತಕ್ಕಂಥವರೇ ಗುರುಗಳು. ಗುರುವಿಗೆ ನಾವು ಎಷ್ಟು ವಂದನೆಯನ್ನು ಹೇಳಿದ್ರು ತೀರು. ಅವರೇ ನಮ್ಮ ದೇಶದ ಆಸ್ತಿ ಎಂದರೂ ತಪ್ಪಾಗಲಾರದು. ಅದರಿಂದ ನಾವು ಈಗ ನಾವು ಏನು ಮಕ್ಕಳು ನಾವು ಚೆನ್ನಾಗಿ ಓದಬೇಕು, ನಾವು ಮುಂದೆ ಬರಬೇಕು, ಈ ದೇಶಕ್ಕೆ ನಾವು ಕೊಡುಗೆ ಕೊಡಬೇಕು, ಈ ಮಕ್ಕಳಲ್ಲಿ ಮೂಡಬೇಕು. ಯಾಕೆಂದರೆ ಈ ದೇಶ ಈಗ ನಾಗಾಲೋಟದಿಂದ ಓಡ್ತಾ ಇದೆ. ನಾಗಾಲೋಟದಿಂದ ಓಡ್ತಾ ಇರುವಾಗ ನಾವು ಎಚ್ಚೆತ್ತುಕೊಂಡು ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಹೆಚ್ಚಿಗೆ ತೊಡಗಿಸಿಕೊಂಡು ಜ್ಞಾನೋದಯದಿಂದ ಮುಂದೆ ಬರಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಮತ್ತು ಗುರುವಿಗೂ ಸಹ ಅವರನ್ನು ಕಂಡರೆ ಒಂದು ಭಯ, ಒಂದು ಶಿಸ್ತು, ಒಂದು ಇರಬೇಕು ಮಕ್ಕಳಿಗೆ. ಯಾಕೆಂದರೆ ಗುರುವಿಗೆ ನಾವು ಎಷ್ಟೋ ಕೃತಜ್ಞತೆಯಿಂದ ಇರ್ತೇವೋ, ತಳವಾಗಿರ್ತೇವೋ ಅಷ್ಟು ಸಹ ನಮಗೆ ಮಕ್ಕಳಿಗೆ ಒಳ್ಳೆಯದಾಗುತ್ತೆ. ಅದಂತೂ ಸಿದ್ಧಾಂತ. ಯಾವತ್ತೂ ದುರ್ಮಾರ್ಗದಲ್ಲಿ ಮಕ್ಕಳು ಯಾವಾಗಲೂ ಹೋಗಬಾರ್ದು. ನಮ್ಮ ಶಾಲೆ, ನಮ್ಮ ಉಪಾಧ್ಯಾಯರು ಏನು ಹೇಳ್ಕೊಟ್ರು ಅದನ್ನು
ಈಗ ಗಮನಿಸಿ ತಮ್ಮ ಬುದ್ಧಿಶಕ್ತಿಯಿಂದ ಅಳವಡಿಸಬೇಕು. ಯಾಕೆಂದರೆ ನಾವು ಮಾಸ್ಟ್ರು ಪಾಠ ಮಾಡ್ತಾರೆ, ನಾವು ಎಲ್ಲೋ ನಿಂತ್ಕೊಂಡು ಏನೋ ಜ್ಞಾಪಕ ಮಾಡ್ತೀವಿ. ಇದು ಅಲ್ಲ, ಗುರುವಿಗೆ ಕೃತಜ್ಞತೆ ಸಲ್ಲಿಸಬೇಕು ಅಂತ ತಾವು ಕ್ರೋಢೀಕರಿಸಬೇಕು. ಮಾತಾಡಿದಂತಹ ಕೃಷ್ಣಗೌಡರಿಗೆ ಧನ್ಯವಾದಗಳು. ಈಗ ನಮ್ಮ ಮಾರುತಿ ಪ್ರೌಢಶಾಲೆಯ ಈಗ ಮುಖ್ಯೋಪಾಧ್ಯಾಯರಾಗಿರುವಂತಹ ಶಿವರಾಮ್ ಸರ್ ಅವರಿಗೆ ಒಂದೆರಡು ಮಾತನಾಡಬೇಕಾಗಿ ವಿನಂತಿಗಳು. ಎಲ್ಲರಿಗೂ ನಮಸ್ಕಾರ. ಅಖಂಡಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಮೊದಲಿಗೆ ನನ್ನ ಗುರುಗಳನ್ನು ನಾನು ನೆನಪು ಮಾಡಿಕೊಳ್ತಾ, ನನಗೆ ಕೊಟ್ಟಿರ್ತಕ್ಕಂಥ ಅವಕಾಶಗಳನ್ನು ಸದುಪಯೋಗ ಮಾಡಲಿಕ್ಕೆ ಬಯಸ್ತೇನೆ. ಇದೊಂದು ಇಟ್ ಇಸ್ ಎ ಇನ್ಸ್ಪಿರೇಷನ್ ಪ್ರೋಗ್ರಾಮ್ ಫಾರ್ ದ ನ್ಯೂ ಸ್ಟೂಡೆಂಟ್ಸ್. ಭಾಳ ಉತ್ತಮವಾದಂಥ ಕಾರ್ಯಕ್ರಮ ನಮ್ಮ ಶಾಲೆಯ ವಿದ್ಯಾರ್ಥಿಗಳು, ಹಳೆಯ ವಿದ್ಯಾರ್ಥಿಗಳು ಮಾಡತಕ್ಕಂಥದ್ದು. ಹಾಗಾಗಿ ಮೊದಲಿಗೆ ಈ ವೇದಿಕೆ ಮೇಲೆ ಇರತಕ್ಕಂಥ ಸಭೆಯ ಅಧ್ಯಕ್ಷರಾದಂಥ ಮಾರುತಿ ವಿದ್ಯಾಸಂಸ್ಥೆಯ ಗೌರವಾನ್ವಿತ ಕಾರ್ಯದರ್ಶಿಗಳಾದಂಥ ಸನ್ಮಾನ್ಯ ಶ್ರೀ ಕೃಷ್ಣೇಗೌಡರೇ, ಹಾಗೂ ನಮ್ಮ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳೇ, ಹಾಗೂ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗದವರೇ, ಹಾಗೂ ಮಾರುತಿ ಪ್ರೌಢಶಾಲೆಯ ಎಲ್ಲ ಶಿಕ್ಷಕ ಬಂಧುಗಳೇ, ಹಾಗೂ ಈ ಮಾರುತಿ ಪ್ರೌಢಶಾಲೆಯಲ್ಲಿ ವ್ಯಾಸಂಗ ಮಾಡಿ ಇವತ್ತು ಗುರುವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಈ ಒಂದು ಶುಭ ಸಂದರ್ಭ, ಒಳ್ಳೆಯ ಕಾರ್ಯಕ್ರಮ, ಸಂತೋಷದ ದಿನ. ನಿಮ್ಮ ಮುಖದಲ್ಲಿ ನಾನು ನೋಡ್ತಾ ಇದ್ದೇನೆ, ನೀವು ಹೈಸ್ಕೂಲ್ನಲ್ಲಿ ವ್ಯಾಸಂಗ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಯಾವ ರೀತಿ ನಿಮ್ಮ ಮುಖಗಳಲ್ಲಿ ಭಾವನೆಗಳಿತ್ತೋ ಅದು ಹೊಸತನ ಮತ್ತೆ ಬಂದಿದೆ. ನಿಮಗೆ 40 ವರ್ಷ ಆದರೂ ಕೂಡ ಮತ್ತೆ ವಾಪಸ್ ಬಂದಿದ್ದೀರಿ ನಮ್ಮ ಶಾಲೆಗೆ. ಹಾಗಾಗಿ ನಿಮ್ಮೆಲ್ಲರಿಗೂ ಕೂಡ ನಾನು ಥ್ಯಾಂಕ್ಸನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ಪ್ರೀತಿಯ ಹಿರಿಯ ಮತ್ತು ಕಿರಿಯ ವಿದ್ಯಾರ್ಥಿಗಳೇ, ವಿದ್ಯಾರ್ಥಿಗಳು 3 ಅಂಶಗಳನ್ನು ಪ್ರಮುಖವಾಗಿ ಕಲ್ತ್ಕೋಬೇಕು. ಏನು ಅಂತಂದರೆ, ಒಂದು ಏಕಾಗ್ರತೆ, ಆತ್ಮವಿಶ್ವಾಸ ಮತ್ತು ಚಾರಿತ್ರ್ಯ. ಈ 3 ಅಂಶಗಳನ್ನು ಯಾವ ವಿದ್ಯಾರ್ಥಿ ತನ್ನ ಜೀವನದಲ್ಲಿ ಅಳವಡಿಸ್ಕೊಳ್ತಾನೋ ಅವನು ಒಳ್ಳೆಯ ಸ್ಥಾನಕ್ಕೆ ಬರ್ತಾನೆ. ಮೊದಲು ತಾನು ಕಲಿತಕ್ಕಂಥ ವಿಷಯದಲ್ಲಿ ಏಕಾಗ್ರತೆ ಇರಬೇಕು. ಯಾವಾಗ ಏಕಾಗ್ರತೆ ಇರ್ತದೋ ಆ ಕಲಿಕೆ ಪೂರ್ಣ ಆಗ್ತದೆ, ಅದು ಸಾಧನೆಗೆ ಪೂರಕ ಆಗ್ತದೆ. ಜೊತೆಗೆ ಎರಡನೇದು ಪಾಯಿಂಟ್ ಅವರೆಲ್ಲ ಎಲ್ಲರೂ ಬರೀ ತಾಯಿ ಮಾತ್ರ ಅಲ್ಲ ನೋಡೋದು, ಶಾಲೆಗೆ ಬಂದಾಗ ಗುರುಗಳು ಸಹ ಅವರು ನಮ್ಮ ತಂದೆ ತಾಯಿಗಳಂತೆ ವರ್ತಿಸ್ತಾರೆ. ಈಗ ಸರ್ ಹೇಳಿದ್ರ ಹಾಗೆ ಇವ್ರನ್ನ ನಾವು ಹೇಗೆ ತಿದ್ದಬಹುದು, ಇವ್ರನ್ನ ಹೇಗೆ ತಿದ್ದಿದ್ರೆ ಇವರು ಒಂದು ಒಳ್ಳೆ ಶಿಲ್ಪಿ ಆಗ್ತಾರೆ ಸಮಾಜದಲ್ಲಿ ಅನ್ನೋದ್ರ ಬಗ್ಗೆ ತುಂಬಾ ಎಳೆಯಾಗಿ ತಿಳಿಸಿಕೊಟ್ಟ ಸರ್, ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್. ಚಪ್ಪಾಳೆ ಮಕ್ಕಳ ಎಲ್ಲರೂ ಸರ್ಗೆ. ಸೊ ಇದು ಮೊದಲನೇ ಹೆಜ್ಜೆ ನಮ್ಮ ಈ ಶಾಲೆಯಲ್ಲಿ. ಇದೇ ರೀತಿ ಬೇರೆಯವ್ರಿಗೂ ಸರ್ ಹೇಳಿದಾಗೆ ಇನ್ಸ್ಪಿರೇಷನ್ ಆಗಿ ಬೇರೆ ಸ್ಟೂಡೆಂಟ್ಸ್ಗಳು, ನಮ್ಮ ಜೂನಿಯರ್ಗಳು ಇದ್ದಾರೆ, ನಮ್ಮ ಸೀನಿಯರ್ಸ್ ಎಲ್ಲ ಇದ್ದಾರೆ, ಅವ್ರಿಗೂ ಒಂದು ಇದು ಇನ್ಸ್ಪಿರೇಷನ್ ಆಗುತ್ತೆ ಅಂತ ಸರ್ ಹೇಳಿದರು. ಆ ಪಾಯಿಂಟ್ ನಮಗೆ ತುಂಬ ಖುಷಿ ಕೊಡ್ತು ನಮ್ಮ 98-99 ಬ್ಯಾಚಿಗೆ. ಥ್ಯಾಂಕ್ ಯು ಸರ್. ಇದೇ ಥರ ನಡೀಲಿ, ಕಾರ್ಯಕ್ರಮಗಳು ನಡೀಲಿ ಅಂತ ಹೇಳ್ತಾ ಅವ್ರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಇಲ್ಲ ಜೋರಾದ ಚಪ್ಪಾಳೆಗಳ ಮೂಲಕ. ಮಕ್ಕಳ ಚಪ್ಪಾಳೆ. ವೆರಿ ಗುಡ್ ಸರ್. ಈಗ ನಮ್ಮ ಶ್ರೀಯುತ HLB ಸರ್ ಈ ಕಾರ್ಯಕ್ರಮದ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನ ತಿಳಿಸ್ಬೇಕು ಅಂತ ಕೇಳ್ಕೊತೀನಿ. ಈ ಒಂದು ವೇದಿಕೆಯ ಮೇಲೆ ಆಸೀನರಾಗಿರುವ ಈ ಊರಿನ ಪ್ರಮುಖ ಗಣ್ಯ ವ್ಯಕ್ತಿಗಳೇ, ನನ್ನ ಸಹೋದ್ಯೋಗಿ ಮಿತ್ರರೇ, ಹಾಗೂ 98-99ನೇ ಸಾಲಿನ ನನ್ನ ನೆಚ್ಚಿನ ವಿದ್ಯಾರ್ಥಿ ಮಿತ್ರರೇ, ಹಾಗೂ ಈಗ ಹಾಲಿ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಯರೇ, ಈ ದಿನ ಬಹಳ ಸಂತೋಷದ ದಿನ ನನಗಂತೂ. ಯಾಕೆ ಅಂತ ಹೇಳಿದರೆ, ಈ ಒಂದು ಪ್ರೋಗ್ರಾಮ್ ಇದುವರೆಗೂ ಇಷ್ಟು ಅದ್ದೂರಿಯಾಗಿ ಯಾರೂ ಮಾಡಿರಲಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ನನ್ನ ಮನೆಗೆ 2 ಹುಡುಗರು ಬಂದಿದ್ದರು, ಮತ್ತು ಆನಂದ ಮತ್ತು ದಿನೇಶ ಅಂತ.
ಏನು ಸಿಂಪಲ್ ಆಗಿ ಮಾಡ್ರಪ್ಪ, ಇದಕ್ಕೇನು ದುಂದುವೆಚ್ಚ ಮಾಡೋದು ಬೇಡ ಅಂತ ನಾನು ಅವ್ರು ಹೇಳಿ ಕಳಿಸ್ತೆ. ಆದರೂ ಇಲ್ಲಿ ನೋಡಿದ್ರೆ ಪ್ರೋಗ್ರಾಮ್ ಮಾತ್ರ ಭಾಳ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ. ನಮಗೆ 60 ವರ್ಷ ಅಣ್ಣಗಳು ಅಂತಾರಲ್ಲ ಹಾಗೆ ಎಲ್ಲರೂ ಜ್ಞಾಪಕ ಇರಲ್ಲ. ಯಾರು ಚೇಷ್ಟೆ ಮಾಡ್ತಾರೆ, ಯಾರು ಚೆನ್ನಾಗಿ ಓದ್ತಾರೆ, ಯಾರು ತೀರೋದಂತರು ಅಂತಾರೆ ಮಾತ್ರ ಕೆಲವರು ನೆನಪಲ್ಲಿ ಇರ್ತಾರೆ. ಹಾಗಾಗಿ ಕೊನೆಯಲ್ಲಿ ಎಲ್ಲರನ್ನೂ ಪರಿಚಯ ಮಾಡ್ಕೊಂಡು ಮಾತಾಡ್ಸೋಣ, ಅದು ಬೇರೆ ವಿಚಾರ. ನನಗೆ ಈ ಒಂದು ಕಾರ್ಯಕ್ರಮ ಇಟ್ಕೊಂಡಿರೋ ದಿವಸ ಭಾಳ ಚೆನ್ನಾಗಿದೆ ಇವತ್ತು. ಯಾಕೆ ಅಂತ ಹೇಳಿದರೆ ನಿಮಗೂ ಎಲ್ಲ ಗೊತ್ತಿದೆ, ಇವತ್ತು ಅಂತಾರಾಷ್ಟ್ರೀಯ ಯೋಗದ ದಿನಾಚರಣೆ. ಇವತ್ತು ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂನಲ್ಲಿ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ಮೋದಿಯವರು ಇವತ್ತು ಭಾಗವಹಿಸ್ತಾ ಇದ್ದಾರೆ. ಅದಕ್ಕೆ ಆ ಒಂದು ಯೋಗನ ನೀವು ಕೂಡ ಮನೆಯಲ್ಲಿ ರೂಢಿ ಮಾಡಿಕೊಂಡ್ರೆ ನಮ್ಮ ಆರೋಗ್ಯದ ಮೇಲೆ ಭಾಳ ಒಳ್ಳೆಯ ಪರಿಣಾಮ ಬೀರುತ್ತೆ ಅಂತ ನಾನು ಹೇಳ್ತೀನಿ. ಏಕೆಂದರೆ ಈ ಒಂದು ವಯಸ್ಸಿನಲ್ಲಿ ಏನು ಒಳ್ಳೆಯ ಅಭ್ಯಾಸಗಳನ್ನ ನಾವು ರೂಢಿ ಮಾಡ್ಕೊಳ್ತೇವೋ ಅದು ಕೊನೆವರೆಗೂ ಹಾಗೆ ಇರುತ್ತೆ. ಈಗ ನೋಡಿ, ನೀವು ಈ 98ನೇ ಬ್ಯಾಚಿನ ಮಕ್ಕಳು ನೋಡಿದ್ರೆ ನನಗೆ ತುಂಬ ಸಂತೋಷ ಆಯಿತು. ಇವರೆಲ್ಲ ನಾವು ಸ್ಟೂಡೆಂಟ್ಸ್ ಹೀಗಿದ್ರೆ ಇವಾಗ ಆವಾಗಲೇ ಒಂಥರ ಕಾಣೋರಲ್ಲ, ಈಗಲೇ ಒಂಥರ ಅಲ್ಲ ಅಂತ ನನಗೆ ಆಶ್ಚರ್ಯ ಆಯಿತು. ರಾಜಕೀಯ ವ್ಯಕ್ತಿಗಳಂಗೆ ಕಾಣ್ತಾರೆ, ಇವರು ಹೈಸ್ಕೂಲ್ ಲೆಕ್ಚರರ್ಸ್ ಅನ್ನಂಗೆ ಕಾಣ್ತಾರೆ. ಹಾಗೆ ಈ ಆರ್ಥಿಕವಾಗಿ, ಸಾಮಾಜಿಕವಾಗಿ ಎಲ್ಲದರಲ್ಲೂ ನಮಗಿಂತ ಮೇಲಿದ್ದೀರಾ, ನಮಗೆ ಸಂತೋಷ. ಏಕೆಂತ ಹೇಳಿದ್ರೆ ಅದು ಯಾವುದೋ ಒಂದು ಫಿಲಮ್ನಲ್ಲಿ ಒಂದು ಡೈಲಾಗ್ ಬರುತ್ತೆ, ಒಬ್ಬರು ಒಂದು ಲಕ್ಷಣೆಯನ್ನು ಶಿಷ್ಯ ಗುರುವನ್ನು ಮಿಂಚಿಸ್ಬೇಕು, ಮಗ ತಂದೆ ಮಿಂಚಿಸ್ಬೇಕು, ಆವಾಗಲೇ ಆ ಗುರುಗೆ ಮತ್ತು ತಂದೆಗೆ ತೃಪ್ತಿಯಾಗಲು ಸಂತೋಷ ಆಗೋದು ಅಂತ. ಹಾಗೆ ನಮಗೂ ಭಾಳ ಸಂತೋಷ ಆಯಿತು ನಿಮ್ಮನ್ನು ನೋಡಿಬಿಟ್ಟು. ಇದೇ ರೀತಿ ನಿಮ್ಮ ಒಂದು ಆರೋಗ್ಯ ಚೆನ್ನಾಗಿರಬೇಕು. ಹೆಲ್ತ್ ಈಸ್ ವೆಲ್ತ್ ಅಂತಾರಲ್ಲ, ನಾವು ಏನೇ ಒಂದು ದುಡ್ಡು ಹಣಕಾಸು ಇಟ್ಕೊಂಡ್ರೂ ಆರೋಗ್ಯ ಭಾಳ ಮುಖ್ಯ. ಕೆಲವು ಸಲ ಆರೋಗ್ಯ ಕೈ ಕೊಟ್ಬಿಡ್ತದೆ. ನಮ್ಮ ಮಂಜೇಗೌಡರು ಪಾಪ ಅವರು ಹಣಕಾಸು ಚೆನ್ನಾಗೇ ಇದ್ದರು, ಅವ್ರಿಗೆ ಇದಕ್ಕಿದ್ದಂಗೆ ಕಾರ್ಡಿಯಾಕ್ ಅರೆಸ್ಟ್ ಆಗಿಬಿಡ್ತು ಅವ್ರಿಗೆ. ಅವರು ಪ್ರತಿದಿನ ನಮಗೆ ಒಳ್ಳೆ ಸಲಹೆ ಕೊಡೋರು, ವ್ಯವಸಾಯದ ಬಗ್ಗೆ ನಮಗೆ ಸಲಹೆ ಹೇಳೋರು. ಹಿಂದಿನ ದಿವಸ ನನಗೆ 3 ಸಲ ಫೋನ್ ಮಾಡಿದ್ರು ನನಗೆ, ಅವ್ರಿಗೆ ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ. ಅದೇನು ಪ್ರಯೋಜನ, ಅದೇ ಸೂಚನೆ ಅಂತ ನನಗೆ ಅನ್ನಿಸ್ತಾ ಇದೆ. ಮತ್ತು ಬೆಳಿಗ್ಗೆನೂ ಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ಹೇಳಿದರು. 5:30 ಬಂದಿದೆ ಆ ಮೆಸೇಜು, 7:00 ಅವರೇ ಇಲ್ಲ. ಅವರು ಏನೇ ಒಂದು ನಾನು ಲೇಟಾಗಿ ಬಂದರೆ ಕೆಲವು ಸಲ ಬೈದು ಜಗಳ ಮಾಡಿರೋರು, ಆದರೆ ಆ ಮನಸ್ಸಲ್ಲಿ ಇಟ್ಕೊತಿರಲಿಲ್ಲ ಅದನ್ನು. ಅವರು ಓಪನ್ ಮಾತಾಡ್ಬಿಡೋರು, ಅಷ್ಟೊಂದು ವಿಷಯ ಅಂಥ ವ್ಯಕ್ತಿ ಅವರು. ಈ ನೋಡಿ, ಈ ಮರವು ಅನ್ನೋದು ಒಂದು ಒಳ್ಳೆಯದು, ಒಂದಕ್ಕೆ ಕೆಟ್ಟದ್ದು. ಈಗ ನಾವು ಏನಾದರೂ ಒಂದು ಕೆಟ್ಟ ಘಟನೆಗಳನ್ನು ಮರೆಯೋದಕ್ಕೆ ಅನುಕೂಲ ಆಗುತ್ತೆ, ಅದನ್ನೇ ನಾವು ಮನಸ್ಸಲ್ಲಿ ಇಟ್ಕೋಬಾರ್ದು. ಅದೇ ಮರವು ಒಂದೊಂದ್ಸಲ ನಮಗೆ ತೊಂದರೆನೂ ಉಂಟು ಮಾಡುತ್ತೆ. ನಾನು ಬಸ್ಸಲ್ಲೂ ಒಂದ್ಸಲ ಹಾಸ್ಟೆಲ್ಗೆ ಹೋಗ್ತಾ ಇರ್ಬೇಕಾದ್ರೆ ಬಸ್ಸಿನ ಟಿಕೆಟ್ ತಗೊಂಡಿರಲಿಲ್ಲ. ಸೀಟಲ್ಲಿ ಮುಂದ್ಗಡೆ ಡ್ರೈವರ್ ಇದ್ದಾಗ ಒಂದೇ ಒಂದು ಸೀಟ್ ಖಾಲಿ ಇತ್ತು, ಅಲ್ಲಿ ಹೋಗಿ ಕೂತ್ಕೊಂಡ್ಬಿಟ್ಟೆ. ಕಂಡಕ್ಟರ್ ಹಿಂದ್ಗಡೆಯಿಂದ ಮುಂದಕ್ಕೆ ಬರಲೇ ಇಲ್ಲ ಟಿಕೆಟ್ ಕೊಡೋದಕ್ಕೆ. ಅಲ್ಲಿ ರೈಲ್ವೆ ಸ್ಟೇಷನ್ ಹತ್ರ ಹೋಗಿ ನೋಡ್ತೀನಿ, ಹಿಂದ್ಗಡೆಯಿಂದ ಚೆಕ್ ಮಾಡ್ಕೊಂಡು ಬರ್ತಾವ್ರೆ. ಇದ್ಯಾಕೆ ಬಸ್ಸು ಲೇಟ್ ಆಯಿತು, ಸುಮಾರು ಹಿಂದೆ ನೋಡಿದರೆ ಒಂದು ಕಡೆಯಿಂದ ಚೆಕ್ ಮಾಡಿದ್ರೆ ನಾನು ಟಿಕೆಟೇ ಇಲ್ಲ ನನ್ನ ಹತ್ರ. ಆಮೇಲೆ ಏನು ಕೆಲಸ ಮಾಡ್ತಾ ಇದ್ದೀರಿ ನೀವು ಅಂತ ಹೇಳಿ ನನಗೆ ಕೇಳಿದ್ರು, ನಾನು ವೇಸ್ಟ್ ಅಂತ ಹೇಳ್ಕೊಳ್ಳಿಲ್ಲ. ಈಗ ನಾನೇ ಮರ್ತ್ಕೊಂಡ್ಬಿಟ್ಟಿದ್ದೀನಿ ಅಲ್ಲ. ಆಮೇಲೆ ಫಸ್ಟ್ ಆಫ್ ಆಲ್ ಇವತ್ತು June 21 ಇಂಟರ್ನ್ಯಾಷನಲ್ ಯೋಗ ಡೇ. ಸೊ ನಮ್ಮ ಪ್ರಧಾನಮಂತ್ರಿಗಳಾದ ಮೋದಿ ಅವರು ಸ್ಟಾರ್ಟ್ ಮಾಡಿರೋದು ನಮ್ಮ ಹೆಮ್ಮೆ. ಯಾಕೆಂದರೆ ಇಂಡಿಯಾದಲ್ಲಿ ಸ್ಟಾರ್ಟ್ ಮಾಡಿರೋದು ಫಸ್ಟು, ಅದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಮನ್ನಣೆ ತಗೊಂಡು June 21 ಇಂಟರ್ನ್ಯಾಷನಲ್ ಯೋಗ ಡೇ ಮಾಡಿದ್ದಾರೆ. ಸರ್ ಹೇಳಿದಾಗೆ ನಮ್ಮ ಜೀವನದಲ್ಲಿ ನಾವು ಯೋಗನ ಅಭ್ಯಾಸ ಮಾಡ್ಕೊಳ್ಳೋಣ, ಯಾಕೆಂದರೆ ಒಳ್ಳೆ ಆರೋಗ್ಯ ಬೇಕು. ಈಗ ದುಡ್ಡಿರೋರಲ್ಲ ಶ್ರೀಮಂತರು, ಯಾರು ಒಂದು ದಿನಕ್ಕೆ ಒಂದು ಮಾತ್ರೆ ನುಂಗದಲ್ಲೇ ಆರೋಗ್ಯವಿದ್ದಾರೆ, ಅವರೇ ನಿಜವಾದ ಶ್ರೀಮಂತರು. ಕರೆಕ್ಟಾ? ದುಡ್ಡಿರೋರಲ್ಲ ಈಗ ಶ್ರೀಮಂತರು. ಯಾರು ಮಾತ್ರೆ ನುಂಗದಲ್ಲೇ ಆರೋಗ್ಯವಾಗಿ ಮುದ್ದೆ ತಿನ್ಕೊಂಡು ಕೆಲಸ ಮಾಡ್ಕೊಂಡಿದ್ದಾರೆ, ಅವರೇ ಶ್ರೀಮಂತರು. ಹಾಗಾಗಿ ಆರೋಗ್ಯ ಚೆನ್ನಾಗಿಟ್ಕೊಳ್ಳೋಣ, ಆರೋಗ್ಯ ಫಸ್ಟು ಸರ್ ಹೇಳಿದಾಗೆ. ಅದ್ರ ಜೊತೆಗೆ ಯೋಗ ಮಾಡೋಣ, ಆದಷ್ಟು ಎಷ್ಟೊತ್ತಾಗುತ್ತೆ ಅಷ್ಟೊಂದು ಹಾಫ್ ಅನ್ ಅವರು ನಾನು ಮಾಡ್ತೀನಿ ಪ್ರತಿದಿನ, ಅಟ್ಲೀಸ್ಟ್ ಒಂದು ಹಾಫ್ ಅನ್ ಅವರ್ ಮಾಡ್ತೀನಿ. ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ನನ್ನ ಜೀವನದಲ್ಲಿ ನೋವು, ನಲಿವು ಎಲ್ಲವನ್ನು ತಂದುಕೊಟ್ಟಂತಹ ನನ್ನ ಅಚ್ಚುಮೆಚ್ಚಿನ ವಿದ್ಯಾರ್ಥಿಗಳೇ. ಏಕೆಂದರೆ ನಾನು ಇಲ್ಲಿ ಹುಟ್ಟಿಲ್ಲ, ಆದರೆ ಇಲ್ಲೇ ಬೆಳೆದು, ಇಲ್ಲೇ ಕಲಿತು ನನ್ನ ಕೈಲಾದಂತಹ ಸೇವೆಯನ್ನು ನನ್ನ ಮಕ್ಕಳಿಗೆ ಕಲಿಸಿದ್ದೇನೆ. ನಾನು ಕಲಿಯೋ ತನಕ ಬಿಡ್ತಿರಲಿಲ್ಲ. ಏನಾದರೂ ಒಂದು ಅವರಿಗೆ ಕಲಿಸಲೇಬೇಕು ಎನ್ನುವಂತಹ ಒಂದು ಹಠ ನನ್ನಲ್ಲಿ ಯಾವಾಗಲೂ ಇರ್ತಿತ್ತು. ಅವರು ಕಲಿಯೋ ತನಕ ನಾನು ಸತತವಾದ ಪ್ರಯತ್ನವನ್ನು ಪಡ್ತಾ ಇದ್ದೆ. ಅವರಿಗೆ ಕಲಿಸಿ ಒಳ್ಳೆಯ ಹೆಸರನ್ನು ತಂದುಕೊಟ್ಟಿದ್ದಾರೆ. ಹಾಗೆ ನಮ್ಮೂರಿನಲ್ಲಿ ಇಂಥವರು ನನ್ನ ಹತ್ರ ಕಲಿತಿಲ್ಲ ಅನ್ನೋರೇ ಇಲ್ಲ. ಯಾಕೆಂದರೆ ಅಂಗನವಾಡಿಯಿಂದ ಹಿಡಿದು 10ನೇ ತರಗತಿ ತನಕ ಅವರಿಗೆ ಅಕ್ಷರವನ್ನು
ಕಲಿಸಿರುವಂತಹ ಹೆಮ್ಮೆ ನನಗಿದೆ. ನಾನೇನಾದರೂ ನಿಮಗೆ ನೋವನ್ನು ಕೊಟ್ಟಿದ್ದರೆ ಕೆಲವು ಸರಿ ಬೈತಾ ಇದ್ದೆ, ನಿಜವಾಗ್ಲೂ ಕಲಿಯೋ ತನಕ ಬಿಡ್ತಾ ಇರಲಿಲ್ಲ. ಆ ರೀತಿ ನಾನೇನಾದರೂ ನಿಮಗೆ ಇದನ್ನು ಮಾಡಿದರೆ ನಾನು ಕ್ಷಮಿಸಬೇಕು. ಹಾಗೆ ನೀವು ಕೂಡ ಆದರೂ ಕೂಡ ನಿಮ್ಮೆಲ್ಲರನ್ನು ನೋಡಿ ನನಗೆ ತುಂಬ ಸಂತೋಷವಾಗ್ತಾ ಇದೆ. ನನ್ನ ಮಕ್ಕಳು ಇಷ್ಟು ಅಭಿವೃದ್ಧಿ ಪಟ್ಟಿದ್ದಾರೆ, ನಮ್ಮೂರಿನ ಹೆಮ್ಮೆಯ ಮಕ್ಕಳು ಅಂತ ನಾನು ತುಂಬ ಸಂತೋಷವನ್ನು ಪಡ್ತೀನಿ. ಈ ಎರಡು ಮಾತನಾಡಲು ಅವಕಾಶ ಕೊಟ್ಟಂತಹ ತಮ್ಮೆಲ್ಲರಿಗೂ ನನ್ನ ವಂದನೆಗಳು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ತುಂಬ ಶಾರ್ಟಾಗಿ ಸ್ವೀಟಾಗಿ ಹೇಳಿದಂಗೆ ಅವ್ರು ಹೇಳಿದಾಗೆ ನಮ್ಗೆ ಯಾರಿಗೂ ಫಸ್ಟ್ ಹಿಂದಿ ಬರ್ತಾ ಇರಲಿಲ್ಲ. ಸ್ಟಾರ್ಟ್ ಮಾಡಿದ್ದೆ ಅವರು ನಮಗೆ ಹಿಂದಿ ಅಕ್ಷರ ಕಲ್ತಿದ್ದೆ 8ನೇ ತರಗತಿಯಲ್ಲಿ. ಅದಕ್ಕೋಸ್ಕರ ಅವ್ರಿಗೆ ಜೋರಾದ ಚಪ್ಪಾಳೆ ನಮ್ಮ AP ಮೇಡಮ್ಗೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸರ್. ಹಾಗೆ ಶ್ರೀಯುತ ನಂಜುಂಡೇಗೌಡ ಸರ್, ಈ ಕಾರ್ಯಕ್ರಮದ ಬಗ್ಗೆ ತಮ್ಮ ಅಭಿಪ್ರಾಯ ಮಾತಿದೆ. ಈ ಕಾರ್ಯಕ್ರಮವನ್ನು ಏರ್ಪಡಿಸಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಮೊಟ್ಟ ಮೊದಲಾಗಿ ನನ್ನ ಸನ್ಮಾನ ಪಡೆದಿದ್ದೇನೆ. ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ನಾನೊಂದು 27 ವರ್ಷ ಈ ಕೆಲಸ ಮಾಡಿದ್ದೀನಿ. ಇನ್ನು 10-12 ವರ್ಷಗಳ ಕಾಲ ಆರ್ಟಿಸ್ಟ್ನ ಕೆಲಸ ಮಾಡಿದ್ದೀನಿ. ಅಷ್ಟರಲ್ಲಿ ನೀವು ಯಾವ ವಿದ್ಯಾರ್ಥಿಗಳಿದ್ರಿ ಅಂತ ಗೊತ್ತಿಲ್ಲ, ಕಾಣುತ್ತೆ ಆವಾಗ ಇಲ್ಲೇ ಇದ್ದರೆ. ನಾನು ಹೇಳಿದ ಇದುವರೆಗೂ ಮಾಸ್ಟರ್ಗಳು ಮಾತಾಡಿದರು. ಶಾಲೆ ಈಗ ತೀರ ಕ್ಷೀಣ ಪರಿಸ್ಥಿತಿ ಬರ್ತಾ ಇದೆ. ಕಾರಣ ವಿದ್ಯಾರ್ಥಿಗಳ ಕೊರತೆ. ಎರಡನೇದು ಶಿಕ್ಷಕರೇ ಇಲ್ಲ. ನಾವೆಲ್ಲ ರಿಟೈರ್ಡ್ ಆದರು. ಈಗಿರ್ತಕ್ಕಂಥ ಶಿಕ್ಷಕರು ಅಧಿಕೃತವಾಗಿ 2 ಜನ, 2 ಜನ, ಒಟ್ಟಿಗೆ 4 ಜನದಿಂದ 5 ಜನ ಮಾತ್ರ ಸಂಬಳ ತಗೋತಾ ಇದ್ದಾರೆ. ಅವರಿಂದಲೇ ಶಾಲೆ ನಡೀಬೇಕಾಗಿದೆ. ಮ್ಯಾನೇಜ್ಮೆಂಟಲ್ಲಿ ಅಮೌಂಟ್ ಇಲ್ಲ. ಈಗ ಮೊನ್ನೆ ಮೀಟಿಂಗ್ ಕರೆದಿದ್ದಾಗ ಬಂದಕ್ಕೆ ಹೇಳಿದರು, ಒಂದು 40 ಹುಡುಗರಿಗೆ ಏನಾರ ಮಾಡಿ ಯೂನಿಫಾರ್ಮ್ ಬ್ಯಾಗ್ ಸರಿ ವ್ಯವಸ್ಥೆ ಮಾಡಬೇಕಾಗಿದೆ ಅಂದರು. ಹೋದ ವರ್ಷ ನಾವು ಮ್ಯಾನೇಜ್ಮೆಂಟ್ ಮೀಟಿಂಗಲ್ಲಿ ನಾವೊಂದು 2-3 ಜನ ಸ್ವಲ್ಪ ಕೊಟ್ಟಿದ್ವಿ. ಈ ಸರಿ ಮಕ್ಕಳ ಸಂಖ್ಯೆ ಜಾಸ್ತಿ ಇದೆ. 40 ವಿದ್ಯಾರ್ಥಿಗಳಿಗೆ ಯೂನಿಫಾರ್ಮ್ ಬೇಕಾಗಿದೆ. ಅಡ್ಮಿಷನ್ ಜಾಸ್ತಿ ಆಗಿದೆ. ತಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಿ ಆ ಮಕ್ಕಳಿಗೆ ಯೂನಿಫಾರ್ಮ್ ಒದಗಿಸ್ಕೊಡೋವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತೀರಾ ತಾವು ಅಂತ ನನ್ನಲ್ಲಿ ಅನ್ನಿಸ್ತಿದೆ. ಅದೊಂದು ಒಳ್ಳೆಯ ಕೆಲಸ ಮಾಡಿ ನಿಮಗೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸಿ ನಾನು ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ತುಂಬ ಕಡಿಮೆ ಸಮಯದಿಂದ ತುಂಬ ಶಾರ್ಟಾಗಿ ಮಾತಾಡಿದ್ದು. ಮತ್ತು ಅದ್ರ ಜೊತೆಗೆ ಅದು ಬೇಜಾರಾಗುತ್ತೆ ಕೇಳೋದಕ್ಕೆ. ನಮ್ಮ ಮಕ್ಕಳುಗಳಿಗೆ ಯೂನಿಫಾರ್ಮ್ ಹೊಲಿಸೋದಕ್ಕೂ ಇಲ್ಲ, ಮತ್ತು ಮ್ಯಾನೇಜ್ಮೆಂಟಲ್ಲಿ ಆಗಿದೆ ಅಂದರೆ ಸರಿ. ನಮ್ಮ ಗೆಳೆಯರ ಬಳಗ ಇದೆ 99 ಬ್ಯಾಚು ಚರ್ಚಿಸ್ತೀವಿ, ಆಮೇಲೆ ಹೇಳ್ತೀವಿ ಅದ್ರ ಬಗ್ಗೆ ಏನು ಅಂತ. ಥ್ಯಾಂಕ್ ಯು ತಮ್ಮ ಅಭಿಪ್ರಾಯ ತಿಳಿಸೋದಕ್ಕೆ. ಸರ್ ಮಂಜೇಗೌಡ ಸರ್, ತಮ್ಮ ಅಭಿಪ್ರಾಯ ಈ ಕಾರ್ಯಕ್ರಮದ ಬಗ್ಗೆ. ಗ್ರಾಮಸ್ಥರೇ, ಈ ಊರಿನ ಮಾರುತಿ ಪ್ರೌಢಶಾಲೆಯ ಶಿಕ್ಷಕರೇ ಹಾಗೂ ಪ್ರಾಥಮಿಕ ಶಾಲೆಯ ಶಿಕ್ಷಕರೇ ಹಾಗೂ ಮಕ್ಕಳೇ, ಇವತ್ತು ಈ ಕಾರ್ಯಕ್ರಮವನ್ನು ನಡೆಸ್ತಾ ಇರೋದು ನಮ್ಮ ಹಳೆ ವಿದ್ಯಾರ್ಥಿಗಳು. ಕೆಲವು ಹಳೆ ವಿದ್ಯಾರ್ಥಿಗಳಿಗೆ ಗೊತ್ತಿರ್ಬೋದು ನನ್ನ ಬಗ್ಗೆ. ನಾನು ಅವ್ರಿಗೆ ಬಡಿತಿದ್ದು ಇವತ್ತು ಸಹ ನನ್ನ ಮನಸ್ಸಿನ ಉಳಿದಿದೆ. ಅವರು ಹೇಳ್ತಾರೆ, ಎಲ್ಲರೂ ಸಿಕ್ಕಿದೆ, ನೀವು ಹೊಡೆಯೋದ್ರಿಂದ ನಾವು ಇವತ್ತು ಒಂದು ಉನ್ನತ ಸ್ಥಾನಕ್ಕೆ ಬಂದಿದ್ದೀವಿ ಸರ್ ಅಂತೇಳಿ. ಇವತ್ತು ಕಾಲ ಬದಲಾಗಿದೆ. ಯಾಕಂದರೆ ಇವತ್ತು ಮಕ್ಕಳಿಗೆ ಹೊಡೆಯೋಂಗಿಲ್ಲ. ಹೊಡೆತು ಅಂದರೆ ಬೆಳಗ್ಗೆ ಹೊತ್ತಿಗೆ TV ಬಂದ್ಬಿಡುತ್ತೆ. ಯಾಕೆ ಪೋಷಕರು ಸುಮ್ಮನಿರಕ್ಕಲ್ಲ. ಪೋಷಕರು ಹೋಗ್ಬಿಟ್ಟು ಅವ್ರಿಗೆ ಹೇಳ್ತಾರೆ ಆಫೀಸ್ನಲ್ಲಿ, ನಮ್ಮ ಮಕ್ಕಳಿಗೆ ಬಡಿತಾರೆ ಅಂತ. ಹೊಡಿದರೆ ವಿದ್ಯೆ ಬರೋಲ್ಲ. ಇವತ್ತು ಮೊಬೈಲ್ ಬಂದು TV ಬಂದು ಮಕ್ಕಳೆಲ್ಲ ಹಾಳಾಗೋಗ್ಬಿಟ್ಟಾರೆ. ಆದ್ದರಿಂದ ನಾನು ಹೇಳೋದೊಂದೇ, ನಮ್ಮ ಪ್ರೌಢಶಾಲಾ ಶಿಕ್ಷಕರು ಹಾಗೂ ಹಿರಿಯ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಮಕ್ಕಳಿಗೆ ಏನಾರ ಮಾಡಿ ಒಂದು ಒಳ್ಳೆ ವಿದ್ಯಾಭ್ಯಾಸವನ್ನು ಕೊಡ್ತೀರಿ ಅಂತ ಹೇಳಿಬಿಟ್ಟು ನಾನು ನಂಬಿ ಈ 2 ಮಾತನ್ನು ಮಾತಾಡೋದಕ್ಕೆ ಅವಕಾಶ ಕೊಟ್ಟಂಥ ನಿಮ್ಮೆಲ್ಲರಿಗೂ ಸಹ ವಂದನೆಯನ್ನು ಅರ್ಪಿಸ್ತಾ ಇದ್ದೀನಿ. ಪ್ರೈಮರಿ ಸ್ಕೂಲೆಯ ಶಿಕ್ಷಕ ವೃಂದದವರೇ ಹಾಗೂ ನಮ್ಮಲ್ಲಿ ಕಲಿತಂಥ ವಿದ್ಯಾರ್ಥಿಗಳೇ, ಈ ಒಂದು ಕಾರ್ಯಕ್ರಮವನ್ನು ಇದುವರೆಗೂ ನಾವು ಯಾರು ಎಲ್ಲೂ ಇಟ್ಕೊಂಡಿರಲಿಲ್ಲ. ಈ ದಿನ ಇವತ್ತು ಈ ಕಾರ್ಯಕ್ರಮವನ್ನು ಹಳೆಯ ಶಿಕ್ಷಕರನ್ನು ನೆನಪು ಮಾಡಿಕೊಂಡು ಬೋಧಿಸಿದಂಥ ವಿದ್ಯಾಭ್ಯಾಸವನ್ನು ನೆನೆಸ್ಕೊಂಡು ನಮ್ಮೆಲ್ಲರಿಗೂ ಸನ್ಮಾನ ಸಮಾರಂಭವನ್ನು ಇಟ್ಕೊಂಡಿದ್ದೀರಿ. ಇದಕ್ಕೆ ನಮ್ಮ ತುಂಬ ಹೃದಯದ ಸಂತೋಷವನ್ನು ವ್ಯಕ್ತಪಡಿಸ್ತೀನಿ. ಹಾಗೂ ಮುಂದೆ ನೀವು
ಮುಂದೆ ಇದೇ ರೀತಿ ಹಿಂದಿನ ವಿದ್ಯಾರ್ಥಿಗಳು ಬೆಳೆಸ್ಕೊಂಡು ಹೋಗಲಿ ಅಂತ ಹೇಳಿ ನನ್ನ 2 ಮಾತು. ಪರಿಮಳ ಮೇಡಮ್, ತಮ್ಮ ಅನಿಸಿಕೆಗಳನ್ನ ಹೇಳ್ಕೊಳ್ಳಿ ಪ್ಲೀಸ್. ವೇದಿಕೆ ಮೇಲಿರುವ ಗಣ್ಯರೇ ಹಾಗೂ ನನ್ನ ವೃತ್ತಿ ಬಾಂಧವರೇ ಹಾಗೂ ವಿದ್ಯಾರ್ಥಿನಿಯರೇ ಹಾಗೂ ಹಳೆಯ ನಮ್ಮ ವಿದ್ಯಾರ್ಥಿಗಳು ಇಂದಿನ ಈ ಒಂದು ಗುರುವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಾ. ತುಂಬ ಚೆನ್ನಾಗಿದೆ ಈ ಕಾರ್ಯಕ್ರಮ. ಆಮೇಲೆ ಬೇರೆಯವರಿಗೂ ಒಂದು ಮಾರ್ಗದರ್ಶನ ಇದು. ಈ ಗುರುವಂದನಾ ಕಾರ್ಯಕ್ರಮ ಏಕೆ ಮಾಡ್ತಾರೆ ಅಂದರೆ, ಈ ಗುರುಗಳಿಗೆ ಒಂದು ಗೌರವ ಬೆಲೆಯನ್ನು ಕೊಡ್ತಕ್ಕದ್ದು. ಗುರು ಇಲ್ಲದೇ ಇದ್ದರೆ ಆ ಗುರಿ ತಲುಪೋದಕ್ಕೆ ಆಗೋದಿಲ್ಲ. ಯಾಕೆ ಅಂದರೆ, ತಾವು ಕಲಿಬೇಕಾದ್ರೆ ಶಾಲೆಯಲ್ಲಿ ಗುರುಗಳೇ ನಿಮಗೆ ಮಾರ್ಗದರ್ಶನ ಕೊಡೋರು. ಅದು ಮನೆಯಲ್ಲಿ ತಂದೆ ತಾಯಿಗಳು ನಿಮ್ಮನ್ನು ಒಳ್ಳೆಯ ಮಾರ್ಗದಲ್ಲಿ, ತಾಯಿ ಆದವಳು ಮೊಟ್ಟ ಮೊದಲನೇ ಗುರು. ಆ ನಂತರ ತಂದೆ ಮನೆಯಲ್ಲಿ ಒಳ್ಳೆಯ ಮಾರ್ಗದರ್ಶನವನ್ನು ನೀಡಿ ಒಳ್ಳೆಯ ಗುರು ನಿಮಗೆ ಸಿಕ್ಕಿದರೆ ನಿಮ್ಮ ಜೀವನ ತುಂಬ ಸುಖಮಯವಾಗಿ ಇರುತ್ತೆ. ಆಮೇಲೆ ಮಾರ್ಗದರ್ಶನ ಪಡೆದು ಒಳ್ಳೆಯ ಸಮಾಜದಲ್ಲಿ ವ್ಯಕ್ತಿಗಳಾಗಿ ಬಾಳಲು ಸಹಾಯ ಆಗುತ್ತೆ. ಆದ್ದರಿಂದ ಗುರುವಿಗೆ ಯಾರು ಬೆಲೆ ಕೊಡ್ತಾರೋ ಅವರು ಎಂದಿಗೂ ಸಹ ಗುರುವನ್ನು ಮರೆಯೋದಿಲ್ಲ. ಆಮೇಲೆ ಅಚ್ಚುಮೆಚ್ಚಿನ ಮಕ್ಕಳಾಗಿ ಬೆಳೀತಾರೆ, ಸಮಾಜದಲ್ಲಿ ಗಣ್ಯ ವ್ಯಕ್ತಿಗಳಾಗಿ ಬಾಳಿ ಅವರ ಜೀವನವನ್ನು ಸಾಗಿಸ್ತಾರೆ. ಆದ್ದರಿಂದ ಎಲ್ಲರಿಗೂ ಹೇಳೋದಿಲ್ಲಪ್ಪ ಅಂತಂದರೆ, ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಯಾಗಿ ಬಾಳಬೇಕೇ ಹೊರತು ಶ್ರೀಮಂತನಾಗಿ ಬಾಳತಕ್ಕಂಥದ್ದು ಅಷ್ಟು ಇರಲ್ಲ. ಒಳ್ಳೆಯ ವ್ಯಕ್ತಿಯಾಗಿ ತಮ್ಮ ಸಮಾಜದಲ್ಲಿರ್ತಕ್ಕಂಥ ವ್ಯಕ್ತಿಗಳನ್ನು ಯಾವ ರೀತಿ ಗೌರವಿಸಬೇಕು, ದೊಡ್ಡವ್ರಿಗೆ ಯಾವ ಥರ ಬೆಲೆ ಕೊಡಬೇಕು ಅನ್ನೋದನ್ನು ಕಲಿಸ್ತಕ್ಕಂಥದ್ದೇ ಗುರು. ಆಮೇಲೆ ಅವರನ್ನು ಈ ಮಕ್ಕಳಾದರೂ ಏನು ಮಾಡ್ತಾರೆ ಅಂದರೆ, ಅವ್ರಿಗೆ ಏನೇ ಕಷ್ಟ ಸುಖಗಳಿರಲಿ ಕೆಲವು ವಿಷಯಗಳನ್ನು ತಂದೆ ತಾಯಿಗಳಲ್ಲಿ ಹಂಚ್ಕೊಳ್ಳೋಕ್ಕಾಗಲ್ಲ. ಅವರು ಎಷ್ಟೋ ವಿಷಯಗಳಿರ್ತವೆ, ಅದನ್ನು ತಮ್ಮ ಸಹಪಾಠಿಗಳೊಂದಿಗೆ ಮೊದಲನೇದಾಗಿ ಗುರುಗಳ ಹತ್ರ ಹಂಚ್ಕೋತಾರೆ. ತಮ್ಮ ಕಷ್ಟ ಸುಖ ಹೀಗಿದೆ ಸರ್, ಹಾಗಿದೆ ಸರ್ ಅಂತ. ಅದಕ್ಕೋಸ್ಕರ ಆ ಗುರು ಅನ್ನೋದು ಈ ಸಮಾಜದಲ್ಲಿ ಅಷ್ಟು ದೊಡ್ಡ ಸ್ಥಾನದಲ್ಲಿದ್ದಾರೆ. ಅವರಿಗೆ ಬೆಲೆನೂ ಹಾಗೆ ಸಿಗ್ತಾ ಇದೆ. ಕೆಲವರು ಹೇಳ್ಕೋಬೋದು ಗುರು ಅಂತಂದರೆ ಬೆಲೆ ಇಲ್ಲ ಅಂತ ಹೇಳ್ಕೋಬೋದು ಈ ಕಾಲದಲ್ಲಿ. ಆದರೆ ಎಂದಿಗೂ ಸಹ ಆ ಗುರುವಿಗೆ ಇರೋ ಬೆಲೆ ಇದ್ದೇ ಇರುತ್ತೆ. ಅದನ್ನು ಯಾರು ಮರೆಯೋಕ್ಕೆ ಸಾಧ್ಯ ಆಗಲ್ಲ. ಆದ್ದರಿಂದ ಗುರುವಿಗೆ ಬೆಲೆಯನ್ನು ಕೊಡ್ತಾ, ದೊಡ್ಡವ್ರಿಗೆ ತಂದೆ ತಾಯಿಗೆ ಅವರಿಗೆ ಬೆಲೆಯನ್ನು ಕೊಡ್ತಾ ನಾವು ಜೀವನ ಸಾಗಿಸೋದೇ ಒಂದು ದೊಡ್ಡ ಮಾರ್ಗದರ್ಶನ ಎಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ತಮ್ಮ ಅಭಿಪ್ರಾಯ ತುಂಬ ಚೆನ್ನಾಗಿ ತಿಳಿಸಿದ್ದು. ಗುರುಗಳಿಗೆ ಎಷ್ಟು ಮರ್ಯಾದೆ ಕೊಡಬೇಕು ಮತ್ತು ಗುರುಗಳು ಮಕ್ಕಳನ್ನ ಯಾವ ರೀತಿ ನೋಡ್ಕೊತಾರೆ, ಅವ್ರ ಮಕ್ಕಳ ಥರ ನೋಡ್ಬೇಕು ಅಂತ ಹೇಳಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಮೇಡಮ್. ಓಕೆ ಸರ್, ಈಗ ಮಿಡ್ಲ್ ಸ್ಕೂಲ್ ಹೆಡ್ ಮಿಸ್ ಮ್ಯಾಮ್ ಪ್ಲೀಸ್ ಬನ್ನಿ. ತಮ್ಮ ಅಭಿಪ್ರಾಯ ಈ ಕಾರ್ಯಕ್ರಮದ ಬಗ್ಗೆ. ಆಗಮಿಸಿರುವ ವೇದಿಕೆಯಲ್ಲಿ ಆಸೀನರಾಗಿರುವಂಥ ನಮ್ಮ ಸಿಬ್ಬಂದಿ ವರ್ಗದವರು ಹಾಗೂ ಪ್ರೌಢಶಾಲಾ ಸಿಬ್ಬಂದಿ ವರ್ಗದವರು, ಊರಿನ ಗ್ರಾಮಸ್ಥರು ಹಾಗೂ ನನ್ನ ನೆಚ್ಚಿನ ವಿದ್ಯಾರ್ಥಿಗಳು ಮತ್ತು ಈ ಕಾರ್ಯಕ್ರಮವನ್ನು ಆಯೋಜಿಸಿರುವ ಹಳೆಯ ವಿದ್ಯಾರ್ಥಿ ಸಂಘದವರಿಗೆ ನಾನು ಮೊಟ್ಟ ಮೊದಲಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಇದೊಂದು ಕಾರ್ಯಕ್ರಮ ಮೆಳಗೋಡು ಗ್ರಾಮದಲ್ಲಿ ತುಂಬ ಸುಂದರವಾಗಿ ಮೂಡಿ ಬರ್ತಿದೆ ಅಂತ ಹೇಳಕ್ಕೆ ನಾನು ತುಂಬ ಹೆಮ್ಮೆ ಪಡ್ತೀನಿ. ಈ ಸ್ಟೂಡೆಂಟ್ಸ್, ನಾನು ಇನ್ನೊಂದು ವಿಷಯ ನಿಮಗೆ ಮೊಟ್ಟ ಮೊದಲು ಹೇಳ್ತೀನಿ. ಈ ಸ್ಕೂಲು 1982ರಲ್ಲಿ ಪ್ರಾರಂಭ ಆದಾಗ ಈ ಶಾಲೆಯ ಮೊಟ್ಟ ಮೊದಲ ವಿದ್ಯಾರ್ಥಿ ನಾನು. ನಿಮಗೆಲ್ಲ ಗೊತ್ತಿರಲಿಕ್ಕಿಲ್ಲ, ಈ ಶಾಲೆ ಪ್ರಾರಂಭವಾದ ವರ್ಷ ನಾನು ದಾಖಲಾಗಿದ್ದ ಮೊಟ್ಟ ಮೊದಲ ವಿದ್ಯಾರ್ಥಿ ನಾನು. ಅದನ್ನು ಹೇಳಕ್ಕೆ ನಾನು ಯಾವಾಗಲೂ ಹೆಮ್ಮೆ ಪಡ್ತೀನಿ. ಈ ಶಾಲೆ ತುಂಬ ಒಳ್ಳೆಯ ವಿದ್ಯಾರ್ಥಿಗಳನ್ನ ಹೊರಹೊಮ್ಮಿಸಿದೆ. ನಾನು ಎಲ್ಲೆಲ್ಲೋ ನೋಡಿದ್ದೀನಿ, ನಾನು ಗಾರ್ಡನಲ್ಲಿ ಶಾಲೆನೂ ನೋಡಿದ್ದೀನಿ. ಆದರೆ ಈ ಶಾಲೆಯಲ್ಲಿ ಹೊರಹೊಮ್ಮಿರುವ ಸ್ಟೂಡೆಂಟ್ಸ್ಗಳು ತುಂಬ ಅದ್ದೂರಿಯಾಗಿ ಮುಂದುವರೆದಿದ್ದಾರೆ. ನೀವೇ ನೋಡಿ, ನೀವೆಲ್ಲ ಸಂಸಾರಸ್ಥರಾಗಿದ್ದೀರಾ. ಆದರೂ ಈ ಗುರುಗಳನ್ನು ನಮಿಸಬೇಕು, ವಂದಿಸಬೇಕು ಅನ್ನೋ ಕಾರ್ಯಕ್ರಮ ನಿಮ್ಮ ಮನಸ್ಸಲ್ಲಿ ಬಂದು ನೀವು ಇದೊಂದು ಪ್ರೋಗ್ರಾಮನ್ನು ತುಂಬ ಅದ್ದೂರಿಯಾಗಿ ಮಾಡ್ತಾ ಇದ್ದೀರಾ. ಇದಕ್ಕೆ ಅಭಿನಂದನೆಗಳು. ಮತ್ತು ನನ್ನ ಪ್ರಕಾರ ಅನ್ನದಾನ, ವಿದ್ಯಾದಾನ ಎರಡು ಒಂದು ನಾಣ್ಯದ ಮುಖಗಳು. ಆದರೆ ನಾನು ಹೇಳ್ತೀನಿ, ಅನ್ನದಾನಕ್ಕಿಂತ ವಿದ್ಯಾದಾನ ಶ್ರೇಷ್ಠ ಅಂತ. ಸೋಮಾರಿ ಆದವನು ಊಟ ಮಾಡಿ ಮಲಗ್ತಾನೆ,
ಅದೇ ಜ್ಞಾನವುಳ್ಳವನು ವಿದ್ಯೆ ಇದ್ದವನು ಊಟ ಮಾಡಿ ಯಾವ ಪುಸ್ತಕವನ್ನು ಓದಬೇಕು, ನಾಳೆ ನಾನು ಏನು ಮಾಡಬೇಕು ಅನ್ನೋದನ್ನು ಯೋಚಿಸ್ತಾನೆ. ಅದಕ್ಕಿಂತ ವಿದ್ಯಾದಾನನೇ ಶ್ರೇಷ್ಠ. ಈ ವಿದ್ಯೆಯನ್ನು ಕೊಟ್ಟಂತ ಗುರುಗಳಿಗೆ ನೀವು ಒಳ್ಳೆಯ ವಿದ್ಯಾರ್ಥಿಗಳಾದ್ರೆ ಅದೇ ಗುರುದಕ್ಷಿಣೆ, ಅದೇ ಒಂದು ಗುರುದಕ್ಷಿಣೆ. ನಾವೆಲ್ಲರೂ ಹೋಗ್ಬೇಕಾದ್ರೆ ನಮ್ಮ ವಿದ್ಯಾರ್ಥಿಗಳು ನಮ್ಮನ್ನ ಏನಾರ ನಮಸ್ತೆ ಅಂತ ಹೇಳಿದ್ರೆ ಅದ್ರಲ್ಲಿ ಆಗುವಂತ ಸಂತೋಷ ನಮ್ಗೆ ಯಾವುದೂ ಇಲ್ಲ. ಅದನ್ನು ನಾನು ತುಂಬಾ ಹೆಮ್ಮೆಯಿಂದ ಹೇಳ್ತೀನಿ. ಯಾರು ಗುರುಗಳನ್ನ ಮರ್ಯಾದೆಯಿಂದ ಗೌರವ ಕೊಡ್ತಾರೋ ಅವರು ತಂದೆ ತಾಯಿಗಳಿಗೂ ಗೌರವ ಕೊಡ್ತಾರೆ. ಯಾರು ತಂದೆ ತಾಯಿಗಳನ್ನ ಗೌರವಿಸ್ತಾರೋ ಅವರು ಗುರುಗಳನ್ನು ಗೌರವಿಸ್ತಾರೆ. ಆ ಅಂತ ಮನುಷ್ಯ ಸಮಾಜದಲ್ಲಿ ಒಬ್ಬ ಒಳ್ಳೆ ವ್ಯಕ್ತಿಯಾಗಿ ಹೊರಹೊಮ್ತಾನೆ. ನೀವಿವತ್ತು ಈ ಗುರುವಂದನಾ ಕಾರ್ಯಕ್ರಮದ ಮಾಡಿದ್ದೀರಾ. ಇದೊಂದು ಕಾರ್ಯಕ್ರಮವನ್ನು ನಿಲ್ಲಿಸಬೇಡಿ. ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಸಮಾಜಕ್ಕೆ ಒಂದು ಒಳ್ಳೊಳ್ಳೆಯ ಕಾರ್ಯಕ್ರಮವನ್ನು ಮಾಡಿ ನೀವು ಪ್ರತಿಬಿಂಬಿಸುವಂತಾಗಲಿ ಅಂತ ಆಶಿಸ್ತೀನಿ. ಇಷ್ಟು ಹೇಳಿ ನಿಮ್ಮ ಕಾರ್ಯಕ್ರಮಕ್ಕೆ ನನ್ನ ವಂದನೆಗಳನ್ನು ಸಲ್ಲಿಸ್ತೀನಿ. ಈ ಕಾರ್ಯಕ್ರಮ ಮುಂದಿನ ವಿದ್ಯಾರ್ಥಿಗಳಿಗೂ ಸಹ ಮಾದರಿಯಾಗಲಿ ಅಂತ ನಾನು ಹಾರೈಸ್ತಾ, ನಿಮ್ಮ ಜೀವನ ಮುಂದೆ ಇನ್ನೂ ಸುಖಮಯವಾಗಲಿ ಅಂತ ಹಾರೈಸ್ತಾ ಈ ಮಾತುಗಳನ್ನು ಮುಗಿಸ್ತೀನಿ. ಈ ಸ್ಕೂಲ್ ಎಷ್ಟು ವಿಭಿನ್ನ ಮತ್ತು ವಿಶೇಷತೆ ಇದೆ. ನಿಮ್ಮಂತ ಒಳ್ಳೆ ಟೀಚರ್ನ ಮತ್ತೆ ಇದೇ ಸ್ಕೂಲಿಗೆ ಕರ್ಕೊಂಡು ಬಂದಿದೆ. ಥ್ಯಾಂಕ್ ಯು ನಿಮ್ಮ ಅಭಿಪ್ರಾಯಗಳನ್ನ ಎಲ್ಲನೂ ಹೇಳಿದ್ದಕ್ಕೆ. ಥ್ಯಾಂಕ್ ಯು ಮ್ಯಾಮ್. ಜೋರಾದ ಚಪ್ಪಾಳೆ ನಮ್ಮ ಹೆಡ್ ಮಾಸ್ಟರ್ಗೆ. ನೋಡಿ ಎಲ್ಲರೂ ಹೆಡ್ ಮಾಸ್ಟರ್ ಆಗಿ ಚಪ್ಪಾಳೆ ಇನ್ನೊಂದ್ಸಲ. ವೆರಿ ಗುಡ್ ಸರ್. ಈಗ ಕೇಳಿ ಸರ್. ವೇಟ್ ಮಾಡ್ತಾರಂತೆ. ಸೊ ನೀವೆಲ್ಲ ಈಗ 26 ವರ್ಷದಲ್ಲಿ ಏನು ಬದಲಾವಣೆ ಆಗಿದ್ದೀರಾ? 26 ವರ್ಷದಲ್ಲಿ ನಮ್ಮಲ್ಲಾಗಿರುವಂಥ ಬದಲಾವಣೆ ಏನು, ಅವರಲ್ಲಾಗಿರುವಂತಹ ಹೇಗಿದೆ ಮತ್ತು ಬದಲಾವಣೆ ಜಗದ ನಿಯಮ. ಸೊ ದೈಹಿಕವಾಗಿ, ಮಾನಸಿಕವಾಗಿ, ಆರ್ಥಿಕವಾಗಿ ಮತ್ತು ನಮ್ಮಲ್ಲಿರುವ ಜ್ಞಾನದ ರೀತಿಯಲ್ಲಿ ಹೇಗೆ ಬದಲಾವಣೆ ಈಗ ಅವರು ಕೇಳಿಕೊಂಡು ತದನಂತರ ನಮ್ಮ ಅಚ್ಚುಮೆಚ್ಚಿನ ಸೊ ಅತಿ ಹೆಚ್ಚು ಪೆಟ್ಟು ಕೊಟ್ಟಂತಹ KV ಸರ್ ನಮಗೆ ಕೊನೆಯಲ್ಲಿ ಮಾತಾಡ್ತಾರೆ. ಓಕೆನಾ? ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಸರ್ಜಯ ಭವರೋಗಿಣಾಂ ನಿಧಿಯೇ ಸರ್ವ ವಿದ್ಯಾನಾಂ ದಕ್ಷಿಣಮೂರ್ತಿಯೇ ನಮೋ ನಮಃ. ಜ್ಞಾನ ಪೂರ್ಣಂ ಜಾಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ಜ್ಞಾನ ಪೂರ್ಣಂ ಜಾಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ಅನುದಿನ ಗುರುವಾರ ನಡಗೂಡಿ ಭಕ್ತಿಯಲ್ಲಿ ಜನನ ಮರಣ ಮಾಡಿದ ಜಂಗಮಗೆ ಬೆಳಗುವೆ. ಜ್ಞಾನ ಪೂರ್ಣಂ ಜಾಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ನಾನೆಂಬುದನ್ನು ಬಿಡಿರೋ ನರಕವೇ ಪ್ರಾಪ್ತಿ ಜ್ಞಾನಿಗಳೊಡನಾಡಿರೋ. ಸ್ವಾನುಭವದ ಸುಖ ತಾನೇ ಕೈ ಸೇರುವುದು ಅನುಭವಿಸಿ ಲಿಂಗಕ್ಕೆ ಮನವೊಪ್ಪಿ ಬೆಳಗಿರಿ. ಜ್ಞಾನ ಪೂರ್ಣಂ ಜಾಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ನಿರ್ಮಲವಾದ ಮನವೇ ಕರ್ಪೂರದಾರತಿ. ಅಷ್ಟವರ್ಣದಿ ಸುಲಭ ಮಾನವ ಜನ್ಮ ಹುಟ್ಟಿ ಬರುವುದೇ ದುರ್ಲಭ. ಕೊಟ್ಟಾನು ಗುರು ನಮಗೆ ಹುಟ್ಟಿದ ಫಲದಿಂದ ಹುಟ್ಟಿದ ಗುರು ಸಿದ್ಧನ ಸರಿಟ್ಟು ಬೆಳಗಿರಿ. ಜ್ಞಾನ ಪೂರ್ಣಂ ಜಾಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ಕಡಿಮೆ ಪೆಟ್ಟು ಕೊಟ್ಟ ಟೀಚರ್ಗಳಲ್ಲಿ ಇವರೊಬ್ಬರು ಮಾತ್ರ. ಇವರಿಂದ ಕಲಿತಂಥ ವಿಚಾರಗಳು ತುಂಬ ಇತ್ತು ನನ್ನಲ್ಲಿ. ಏನಂದರೆ ಯಾರನ್ನು ನೋಯಿಸದೆ, ಯಾರಿಗೂ ತಿರುಗಿ ಮಾತನಾಡದೆ ಹೇಗೆ ಒಬ್ಬರಿಗೆ ಕಲಿಸತಕ್ಕಾದಂತಹ ವಿಚಾರಗಳನ್ನು ತಲೆ ಒಳಗೆ ತುಂಬಬೇಕು ಹೇಗೆ ಅನ್ನೋದನ್ನು ನಾನು HLG ಸರಿಂದ ಕಲಿತಿದ್ದೆ. ಸೊ ಈಗ ಮೊದಲಿಗೆ ನಮ್ಮ HLG ಸರನ್ನು ನಾವು ಸನ್ಮಾನಿಸುವ ಬನ್ನಿ. 1992ರಲ್ಲಿ ಜಾಯಿನ್ ಆಗಿ ಇಲ್ಲಿಗೆ 2021ರವರೆಗೆ ನಮ್ಮಂತಹ ಸಾವಿರಾರು ಮಕ್ಕಳಿಗೆ ವಿದ್ಯಾದಾನ ಮಾಡಿದ್ದಾರೆ, ಬುದ್ಧಿ ಕಲಿಸಿದ್ದಾರೆ, ನಾಗರಿಕತೆಯ ಪಾಠ ಮಾಡಿದ್ದಾರೆ. ಹೇಗೆ ಬೇರೆಲ್ಲ ಕಷ್ಟಗಳನ್ನು ಮೀರಿ ನಿಲ್ಲಬೇಕು ಎನ್ನುವ ಅರಿವು ಕಲಿಸಿಕೊಟ್ಟಿದ್ದಾರೆ. ನಮ್ಮ HLG ಸರ್ಗೆ ನಮ್ಮ ಮನಪೂರ್ವಕ ಧನ್ಯವಾದಗಳು ಸರ್.
ಅನ್ನೋದನ್ನ ಸೈಲೆಂಟ್ ಆಗಿ ಬಂದ್ರು ನೋಡಿ ನಮ್ಮ HLB ಸರ್ ಸೈನ್ಸ್ ಪಾಠ ಮಾಡಲು. ಸೈಲೆಂಟ್ ಆಗಿ ಬಂದ್ರು ನೋಡಿ ನಮ್ಮ HLB ಸರ್ ಸೈನ್ಸ್ ಪಾಠ ಮಾಡಲು. ಇವರ ಪಾಠ ಇರುತ್ತಿತ್ತು ಯಾವಾಗಲೂ ತುಂಬಾ ಮೆಲುದನಿಯಲ್ಲಿ. ಇವರ ಪಾಠ ಇರುತ್ತಿತ್ತು ಯಾವಾಗಲೂ ತುಂಬಾ ಮೆಲುದನಿಯಲ್ಲಿ. ಮುಖದಲ್ಲಿ ಇರುತ್ತಿತ್ತು ಯಾವಾಗಲೂ ಮಂದಹಾಸ. ಮುಖದಲ್ಲಿ ಇರುತ್ತಿತ್ತು ಯಾವಾಗಲೂ ಮಂದಹಾಸ. ತುಂಬಾ ಕಡಿಮೆ ಇವರು ಹೊಡೆಯುತ್ತಿದ್ದು ಮಕ್ಕಳಿಗೆ. ತುಂಬಾ ಕಡಿಮೆ ಇವರು ಹೊಡೆಯುತ್ತಿದ್ದು ಮಕ್ಕಳಿಗೆ. ಅಪ್ಪಿ ತಪ್ಪಿ ಹೊಡೆದರು ಇವರು. ಆ ಏಟು ಇರುತ್ತಿತ್ತು ಅಮ್ಮನ ಪ್ರೀತಿಯ ಒದೆಯಂತೆ. ಆ ಏಟು ಇರುತ್ತಿತ್ತು ಅಮ್ಮನ ಪ್ರೀತಿಯ ಒದೆಯಂತೆ. ಗಂಡು ಮಕ್ಕಳು ಹೇಳುತ್ತಿದ್ದರು ಇವರ ಒದೆಗೆ. ಏ ಇದ್ಯಾವ ಒದೆ ಇರುವೆ ಕಚ್ಚಿದ ಹಾಗೆ. ಅಂದ್ರೆ ಬ್ರಾಕೆಟ್ ಅಲ್ಲಿ ಬರ್ದಿದ್ದೀನಿ. ಯಾಕೆಂದ್ರೆ ಕಂಪೇರ್ ಟು NMG ಸರ್ ಹಾಗೂ KU ಸರ್ ಒಳಗೆ ಕಂಪೇರ್ ಮಾಡಿದ್ರೆ ಇವರೊಳಗೆ ತುಂಬಾ ಕಡಿಮೆ ಇರ್ತಾ ಇತ್ತು. ಅದಕ್ಕೆ ಸೈಲೆಂಟ್ ಆಗಿ ಮುಗಿಸುತ್ತಿದ್ದರು ನೋಡಿ ಇವರು ಸೈನ್ಸ್ ಪಾಠ. ಇವರ ಪಾಠದ ಮಧ್ಯೆ ಇರುತ್ತಿತ್ತು ಜೀವನದ ಒಂದೊಂದು ನೀತಿ ಪಾಠ. ಸೈನ್ಸ್ ಏನು ಕಷ್ಟವಾಗಲಿಲ್ಲ ನಮಗೆ ಇವರ ಸಾರಥ್ಯದಲ್ಲಿ. ತುಂಬು ಹೃದಯದ ಧನ್ಯವಾದಗಳು ಸರ್ ನಿಮಗೆ. ಸೈಲೆಂಟ್ ಆಗು ಸೈನ್ಸ್ ಮಾಡಬಹುದು ಎಂದು ತೋರಿಸಿಕೊಟ್ಟಿದ್ದಕ್ಕೆ. ಆ ದೇವರು ನೀಡಲಿ ನಿಮಗೆ ಆರೋಗ್ಯ ಆಯಸ್ಸನ್ನು ಎಂದು ಬೇಡುತ್ತಾ ಮುಗಿಸುವೆನು ನನ್ನ ಈ ಕವನವನ್ನು. ಅಂದರೆ ಶಿಕ್ಷಕ ಅದರಲ್ಲಿ ಶಿಕ್ಷೆ ಮತ್ತು ಕ್ಷಮೆ ಎರಡೂ ಸೇರಿದರೆ ಶಿಕ್ಷಕ. ನಾವು ಅತ್ಯಂತ ಕಂಡಂತಹ ತುಂಬು ಆಮಿಷಗಳ ಅಥವಾ ಮನಪೂರ್ವಕವಾಗಿ ಇವರ ನೋಡಿ ನಾನು ಕಲಿತಿದ್ದೇನೆ ಅಂತ ಹೇಳದ, ಅಥವಾ ಇವರ ಮಾದರಿ ಮಾಡಿ ನನ್ನ ಮಕ್ಕಳನ್ನು ರೂಪಿಸಲು ಎಂದು ಹೇಳದ, ಎಲ್ಲದಕ್ಕೂ ಕಾರಣ ನನ್ನ ಅಚ್ಚುಮೆಚ್ಚಿನ ನನ್ನ ಜೀವನದ 8 ವರ್ಷಗಳ ಟೀಚಿಂಗ್ ಕಾಲದಲ್ಲಿ ಅತ್ಯಂತ ನೆನಪಿಗೆ ಬಂದಂಥ ಗುರುಗಳಲ್ಲಿ ನಮ್ಮ K. ವೆಂಕಟೇಶ್ ಸರ್. ನಾನು ತಿಂದಂಥ ಏಟುಗಳು, TV ಹಿಡಿದು ಹೊಡೆಸ್ಕೊಂಡಂತಹ ನೆನಪುಗಳು, ಹೊಡೆದ ತಕ್ಷಣ ನಾನು ಹಾ ಅಂದರೆ ಇನ್ನೊಬ್ರು ಹಾ ಅಂತ ನಗುತ್ತಿದ್ದಂತಹ ಕ್ಷಣಗಳು, ಇವೆಲ್ಲಕ್ಕೂ ಕಾರಣ ನಮ್ಮ K. ವೆಂಕಟೇಶ್ ಸರ್. ಸ್ವಾಗತ ಸರ್. ಅಲ್ಲಿಂದ 2020ನೇ ಇಸ್ವಿವರೆಗೂ ನನ್ನಂತಹ ಗಣಿತ ಬರದಂಥ ವಿದ್ಯಾರ್ಥಿಗೆ ಮಗ್ಗಿ ಇಂದ ಹಿಡಿದು ಚುಕ್ಕಿಯವರೆಗೆ, 1 ರೂಯಿಂದ ಹಿಡಿದು ಕೋಟಿಯವರೆಗೆ, ಲಕ್ಷಗಳಿಂದ ಹಿಡಿದು ಅಲಕ್ಷ್ಯ ಮಾಡಿಸುವಷ್ಟು ಜ್ಞಾನ ವೃದ್ಧಿಯನ್ನು ತುಂಬಿದಂತಹ ನನ್ನ ಕೇಳಿಸರ ಅವರಿಗೆ ಮನಪೂರ್ವಕವಾದಂತಹ ಧನ್ಯವಾದಗಳನ್ನು ಹೇಳ್ತೀವಿ. ಈಗ ಕಾಲೇಜ್ ನನ್ನ ಗುರುಗಳು I graduated from RK University. ಬದುಕುವ ರೀತಿ ಕಲಿತಿದ್ದಲ್ಲಿ ಶಿಕ್ಷೆ ಅಲ್ಲ ನಮ್ಮ ತಾಯುವ ಲಕ್ಷ್ಯ. ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಹಿಸ್ಟರಿ ಗೊತ್ತಾ ಚಾಮಯ್ಯ ಮೇಷ್ಟ್ರೆ ಬೇಕು ನಾಗರ ಹಾವು ರಾಮಾಚಾರಿಗೆ. ಸಮರಿ ಗೊತ್ತ ನಿಮ್ಮಂತ ಮೇಷ್ಟ್ರೆ ಬೇಕು ನಮ್ಮೆಲ್ಲರ ಬಾಳಗಾರಿಗೆ. We miss all the fun, we miss all the joy, we miss you. We miss all the fun, we miss all the joy, we miss you.
ಅಗತ್ಯ ಗಣಿತ. ಇದನ್ನು ಕಲಿಸಲು ಬಂದರು ನೋಡಿ ನನ್ನ ನೆಚ್ಚಿನ ಟೀಚರ್ ಕೆ ವಿ ಸರ್. ಏನು ಹೇಳುವುದು ಇವರ ಬಗ್ಗೆ ಮಾತನಾಡಲು ಈಗಲೂ ಭಯ. ಬಾರಿಸುತ್ತಿದ್ದರು ನೋಡಿ ಸರಿಯಾಗಿ ಹುಡುಗರಿಗೆ ಕೋಲು ಮುರಿದು ಹೋಗುವ ತನಕ ಆಮೇಲೆ ಬೈಯುತ್ತಿದ್ದರು ಸಂಸ್ಕೃತದಲ್ಲಿ. ಸಂಸ್ಕೃತ ಅಂದರೆ ಬ್ರಾಕೆಟಲ್ಲಿ ಬರ್ದಿದ್ದೀನಿ, ಹೇಳ್ಬೋದೋ ಇವಾಗ ಗೊತ್ತಿಲ್ಲ. ಆಮೇಲೆ ಬೈಯುತ್ತಿದ್ದರು ಸಂಸ್ಕೃತದಲ್ಲಿ. ಏನಪ್ಪ ಅಂದರೆ ಬ್ರಾಕೆಟಲ್ಲಿ ಬರ್ದಿದ್ದೀನಿ. ಮುಂದೆ ಮಗನೇ ಕಲಿಯಲೇ ಈ ಕಷ್ಟ ನಿನಗೆ, ಹುಡುಗಿಯರಿಗೂ ಬಾರಿಸುತ್ತಿದ್ದರು ಆಗಾಗ ಸುಮಾರಾಗಿ ಅಂದರೆ ಪಾಠ ಮಾಡುವಾಗ. ಒಮ್ಮೊಮ್ಮೆ ನೋಡುತ್ತಿದ್ದರು ಪಕ್ಕದ ಸ್ಕೂಲಿನ ಕಡೆಗೆ ಕಿರುಗಣ್ಣಿನಲ್ಲಿ. ಅದಕ್ಕೆ ಕಾರಣ ಇಷ್ಟೇ, ಅವರ ಪ್ರೀತಿಯ ಪತ್ನಿ ಪರಿಮಳ ಟೀಚರ್. ಇದೆಲ್ಲ ಒಂದು ಕಡೆ ತಮಾಷೆಯಾದರೂ ಆಹಾ ಎಷ್ಟು ಚಂದ ಅವರ ಗಣಿತ ಪಾಠ. 3 ತಿಂಗಳುಗಳ ಕಾಲ ನಡೆಯುತ್ತಿತ್ತು ನೋಡಿ ಟ್ಯೂಷನ್ ಯಾವುದೇ ಫೀಸ್ ಇಲ್ಲದೆ. 3 ತಿಂಗಳು ಟ್ಯೂಷನ್ ಯಾವುದೇ ಫೀಸ್ ಇಲ್ಲದೆ. ಎಷ್ಟೋ ದಿನ ರಾತ್ರಿ 12 ಆದರೂ ಮಲಗಲು ಬಿಟ್ಟಿಲ್ಲ ನಮ್ಮ ಈ ಗುರುಗಳು. ಅಷ್ಟರ ಮಟ್ಟಿಗೆ ಮಾಡುತ್ತಿದ್ದರು ಗಣಿತ ಪಾಠ. ಇದುವರೆಗೂ ಕಂಡಿಲ್ಲ ಈ ರೀತಿ ಪಾಠ ಮಾಡುವ ಗುರುವನ್ನು. ಅಂತೂ ಇಂದು ಬಂದೇ ಬಿಟ್ಟಿದ್ದು ನೋಡಿ ಸ್ಕೂಲಿನ ಕಡೆಯ ದಿನ. ಎಲ್ಲರೂ ಭಾವುಕರಾದೆವು ಸರ್ ಕಣ್ಣಿನಂಚಿನಲ್ಲಿದ್ದ ಕಣ್ಣೀರಿನ ಹನಿ ಕಂಡು. ಈಗಲೂ ಜೀವಂತ ನಮ್ಮ ಜೀವನದಲ್ಲಿ ಅವರು ಹೇಳಿಕೊಟ್ಟ ಪಾಠ. ಇದೋ ನಿಮಗೆ ಗುರುನಮನ ಈ ಪುಟ್ಟ ಕವನದ ಮೂಲಕ. ಆ ದೇವರು ನಿಮಗೆ ಆರೋಗ್ಯ ಆಯಸ್ಸು ನೀಡಲಿ ಎಂದು ಬೇಡುತ್ತಾ ಏನಾದರೂ ತಪ್ಪಿದ್ದರೆ ಕ್ಷಮಿಸಿ ಈ ನಿಮ್ಮ ವಿದ್ಯಾರ್ಥಿಯನ್ನು ಹರಸಿ ಆರೈಸಿ ನಮ್ಮ ಈ 99 ಬ್ಯಾಚಲ್ಲಿ. ಥ್ಯಾಂಕ್ ಯು. ಈಗ ಎಲ್ಲರಿಗೂ ಒಬ್ಬೊಬ್ಬರಮ್ಮ. ನಮಗೆ 99 ಬ್ಯಾಚಲ್ಲಿ 2ನೇ ತಾಯಿ ನಮ್ಮ ಅನ್ನಪೂರ್ಣಮ್ಮ. ಸೊ ನಾವು ಎಲ್ಲರಿಗೂ ಗೊತ್ತು ಹಿಂದಿ ನಮ್ಮ ರಾಷ್ಟ್ರೀಯ ಭಾಷೆ ಅಲ್ಲದು, ಅದು ಅಡ್ಮಿನಿಸ್ಟ್ರೇಷನ್ ಲ್ಯಾಂಗ್ವೇಜ್. ಆದರೆ ನಮಗೆ ಬೇರೆ ಭಾಷೆ, ಪರಭಾಷೆ, ನಮ್ಮ ಕನ್ನಡಿಗರಿಗೆ ಹಿಂದಿ ಅಂದರೆ ಆಗಲ್ಲಪ್ಪ ಈ ಭಾಷೆ. ಸೊ 99 ಬ್ಯಾಚಲ್ಲಿ 15-20 ಜನ ಆರ್ಮಿಗೆ ಹೋಗಿದ್ದಾರೆ. ಸೊ ಅವರಿಗೆ ಮುಖ್ಯವಾಗಿ ಯಾವ್ದು ಬೇಕಲ್ಲಿ ಹಿಂದಿನೇ ಬೇಕು. ಅಂಥದ್ದೆಲ್ಲವನ್ನು ಹಿಂದಿ ಹಿಡಿದು ಈಗ ಏನೋ ಮಾ ಬಾರಪ್ಪ ಅನ್ನೋವರೆಗೂ ಅಮ್ಮ ಅಪ್ಪ ತಾಯಿ ತಂದೆ ನಮ್ಮ ವಿದ್ಯೆ ಬುದ್ಧಿ ಎಲ್ಲರಿಗೂ ಅವರಿಗೆ ನಮಗೆ ಹೆಚ್ಚು ಮುಖ್ಯ ಅಂತಲ್ಲ, ಅವರಿಗೆ ಆಗಲಿ ನಮಗೆ ಆಗಲಿ ನಾವೆಲ್ಲ ಹೊರಗಡೆ ಪ್ರವಾಸಕ್ಕೆ ಹೋದಾಗಲಿ ಹಿಂದಿ ಅನ್ನೋದೊಂದು ಸುಂದರವಾದಂತಹ ಭಾಷೆ. ಈ ಭಾಷೆಯಲ್ಲಿ ನಾವು ನಮ್ಮವರು, ನಮ್ಮ ದೇಶ, ನಮ್ಮ ಪ್ರಕೃತಿ ಪ್ರತಿಯೊಂದನ್ನು ಹರಿಯುವಂತಹ ಸ್ವರ್ಗವನ್ನು ಹಿಂದಿಯ ಮೂಲಕ ನನಗೆ ಪರಿಚಯಿಸಿಕೊಟ್ಟಂತಹ ನನ್ನ ಅನ್ನಪೂರ್ಣಮ್ಮ ಮೇಡಮ್ ಅವರಿಗೆ ಸ್ವಾಗತ ಬಯಸ್ತೇನೆ. ಅನ್ನಪೂರ್ಣ ಮೇಡಮ್ನವರು 1990
1995ನೇ ಇಸ್ವಿಯಲ್ಲಿ ನಮ್ಮ ಶಾಲೆಯಲ್ಲಿ ಜಾಯ್ನ್ ಆಗಿ ಸೊ 2024ನೇ ಇಸ್ವಿಯವರೆಗೂ ನಮ್ಮಂತಹ ಸಾವಿರಾರು ವಿದ್ಯಾರ್ಥಿಗಳಿಗೆ ಪಾಠ ಪ್ರವಚನ ಮಾಡಿ ವಿದ್ಯೆ ಬುದ್ಧಿಗಳನ್ನು ಹೇಳಿಕೊಟ್ಟು ನಮ್ಮ ಈ ಶಾಲೆಗೆ ಒಂದು ಪ್ರೀತಿಯ ತಾಯಿಯಾಗಿ ಇರುವಂತಹ ಅನ್ನಪೂರ್ಣಮ್ಮ ಮೇಡಮ್ನವರಿಗೆ ಇವತ್ತು ನಮ್ಮ 1998-99ನೇ ಸಾಲಿನ ವಿದ್ಯಾರ್ಥಿಗಳಿಂದ ನಾವು ಸನ್ಮಾನವನ್ನು ಮಾಡ್ತಿದ್ದೇವೆ. ದಯಮಾಡಿ ಸ್ವೀಕರಿಸಿದ್ದೀವಿ. ಕನ್ನಡ ನಾಡಲ್ಲಿ ಮಡಿವೆ ಸಿರಿವಂತನಾದರೂ ಕನ್ನಡ ನಾಡಲ್ಲಿ ಭಿಕ್ಷುಕನಾದರೂ ಕನ್ನಡ ನಮ್ಮ ರಾಷ್ಟ್ರೀಯ ಭಾಷೆ ಹಿಂದಿ. ಇದನ್ನು ಕಲಿಸಿಕೊಡಲು ಬಂದದನ್ನು ನೋಡಿ ನಮ್ಮ ಪ್ರೀತಿಯ ಟೀಚರ್ AP ಮೇಡಮ್. ಭಾಷೆ ಹಿಂದಿ, ನಮ್ಮ ರಾಷ್ಟ್ರೀಯ ಭಾಷೆ ಹಿಂದಿ. ಇದನ್ನು ಕಲಿಸಿಕೊಡಲು ಬಂದರು ನೋಡಿ ನಮ್ಮ ಪ್ರೀತಿಯ ಟೀಚರ್ AP ಮೇಡಮ್. ಇದನ್ನು ಕಲಿಸಿಕೊಡಲು ಬಂದರು ನೋಡಿ ನಮ್ಮ ಪ್ರೀತಿಯ ಟೀಚರ್ AP ಮೇಡಮ್. 7ನೇ ತರಗತಿಗೆ ಬಂದರೂ ನಾವು ಕಲಿತಿರಲಿಲ್ಲ ಹಿಂದಿ ಆ ಇ. 7ನೇ ತರಗತಿಗೆ ಬಂದರೂ ನಾವು ಕಲಿತಿರಲಿಲ್ಲ ಹಿಂದಿ ಆ ಇ. ಹೇಗೆ ಕಲಿಯುವುದು ಈಗ ಹಿಂದಿಯನ್ನು 8ನೇ ತರಗತಿಯಲ್ಲಿ, ಹೇಗೆ ಕಲಿಯುವುದು ಈಗ ಹಿಂದಿಯನ್ನು 8ನೇ ತರಗತಿಯಲ್ಲಿ ಎಂಬ ಭಯದಲ್ಲೇ ಬಂದೆವು 8ನೇ ತರಗತಿಗೆ. ಆಗ ಸಿಕ್ಕರು ನೋಡಿ ನಮಗೆ ಮುದ್ದು ದೇವತೆಯಂತೆ ಇದ್ದ ನಮ್ಮ ಮೇಡಮ್, ಮುದ್ದು ದೇವತೆಯಂತೆ ಇದ್ದ ನಮ್ಮ ಪ್ರೀತಿ. ಒಂದು ಪುಟ್ಟ ಸವಿನಯ ಸನ್ಮಾನ. ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಕನ್ನಡ ಗೋವಿನ ಮುದ್ದಿನ ಕರು. 2020ನೇ ಇಸ್ವಿಯವರೆಗೆ ನಮ್ಮ ಈ ಶಾಲೆಯಲ್ಲಿ ನಮ್ಮಂತಹ 100 ಸಾವಿರಾರು ಮಕ್ಕಳುಗಳಿಗೆ ಪಾಠ ಪ್ರವಚನ ಮಾಡಿ ನಮ್ಮಂತಹ ಅಜ್ಞಾನದಿಂದ ಸುಜ್ಞಾನ ಬದಿಗೆ ತೆಗೆದುಕೊಂಡು ಹೋದಂತಹ ನಮ್ಮ ಗುರುವರರಿಗೆ ಈಗ ಸನ್ಮಾನ ಕಾರ್ಯಕ್ರಮ. ಇವರಿಗೆ ನಮ್ಮ ಈ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ನಮ್ಮಂಥ 100 ಮಕ್ಕಳಿಗೆ ವಿದ್ಯೆ ಬುದ್ಧಿ ನಾಗರಿಕತೆ, ಅದಕ್ಕಿಂತ ಮುಖ್ಯವಾಗಿ ಪ್ರೀತಿಯ ತಾಯಿಯಾಗಿ ನಮ್ಮನ್ನೆಲ್ಲನೂ ನಮ್ಮ ತಪ್ಪುಗಳನ್ನು ಮನ್ನಿಸಿ ನಮ್ಮನ್ನೆಲ್ಲ ಶಿಕ್ಷಿಸದೆ ಸುಬುದ್ಧಿಯನ್ನು ಕಲಿಸಿಕೊಟ್ಟ ನಮ್ಮ ಪರಿಮಳ ಮೇಡಮ್ನವರಿಗೆ ನಮ್ಮ ಈ 99 ಬ್ಯಾಚ್ನ ವಿದ್ಯಾರ್ಥಿಗಳಿಂದ ನಮ್ಮದೊಂದು ಪುಟ್ಟ ಸನ್ಮಾನ. ದಯವಿಟ್ಟು ಸ್ವೀಕರಿಸಬೇಕು ಮೇಡಮ್. ನಾವು ಅಲ್ವಾ ನಮ್ಮ ವಿದ್ಯಾರ್ಥಿಗಳಲ್ಲಿ ಈ 99 ಬ್ಯಾಚ್ ಅಂತಲ್ಲ, ಈ ಮೆಳಗೋಡು ಸ್ಕೂಲ್ನಲ್ಲಿ ಓದಿದಂಥ ವಿದ್ಯಾರ್ಥಿಗಳ ಮನಸ್ಸೇ ಹಾಗೇನೋ ಪ್ರತಿಯೊಂದಕ್ಕೂ ಕರಗುವಂತಹ ಪ್ರಿಯ ಮತ್ತು ಏನಂತಾರೆ ಆ ಅಮೂಲ್ಯವಾದ ಕ್ಷಣಗಳಿಂದ ನಾವು ಕಲಿತಂತಹ ಸ್ವರ್ಗಪೂರ್ತಿಯಾದಂತಹ ಪ್ರೀತಿಗೆ ನಾವು ಎಷ್ಟು ಧನ್ಯವಾದ ಹೇಳಿದ್ರು
ಕಡಿಮೆ. ಈಗ ನಿಮ್ಮೆಲ್ಲರ ನಮ್ಮ ನಂಜುಂಡೇಗೌಡ ಸರ್ ಅಂದ್ರೇ ಒಂದು ನಮಗೊಂಥರ ಪ್ರೀತಿ. ನಮ್ಮ ಟೈಮಲ್ಲಿ ನಾವು 98 ಟೈಮಲ್ಲಿ ನಮ್ಮ ನಂಜುಂಡೇಗೌಡ ಸರ್ ಹೇಗಿದ್ರು ಅಂದರೆ ನನಗೊಂಥರ ಫಿಲಮ್ ಆ್ಯಕ್ಟರ್ ಥರ ಅವರು. ಸೊ ಅವ್ರು ಬರಬೇಕಾದ್ರೂ ಅಷ್ಟೇ ಅಷ್ಟು ಸ್ಮಾರ್ಟಾಗಿ ನಿಂತ್ಕೊಂಡಿರೋ, ಸ್ಮಾರ್ಟಾಗಿ ಬರೋರು. ಅವ್ರು ನಡ್ಕೊಂಡು ಹೋಗ್ಬೇಕಾದ್ರೆ ಒಂಥರ ಡಿಫ್ರೆನ್ಸ್. ನನಗೆ ಫಿಲಮ್ ಆ್ಯಕ್ಟರ್ಸ್ಗಳನ್ನ ಯಾರು ಅವಾಗ ವಿಷ್ಣುವರ್ಧನ್ ಸರ್ ನೋಡ್ರಿ ಎಷ್ಟು ಇಮ್ಯಾಜಿನೇಷನಲ್ಲಿ ನಾನು ಖುಷಿ ಪಡ್ತಿದ್ನೋ ಅಷ್ಟು ಖುಷಿಯನ್ನು ನಾನು ನಮ್ಮ ನಂಜುಂಡೇಗೌಡ ಸರ್ ನೋಡಿದ್ರೆ ಅಷ್ಟು ಖುಷಿಯಾಗೋದು. ಸೊ ಅಷ್ಟು ಹ್ಯಾಂಡ್ಸಮ್ ಅಂಡ್ ಇವತ್ತು ಸಹ ನಮ್ಮ ಶಶಿಕುಮಾರ್ ಹೇಳ್ತಾರೆ ಇವತ್ತು ಸ್ಟಿಲ್ ಆ್ಯಂಡ್ ಎನರ್ಜೆಟಿಕ್ ಪರ್ಸನ್ ಅಂದ್ರೆ ಯಾರು ಅಂದರೆ ನಮ್ಮ ನಂಜುಂಡೇಗೌಡ ಸರ್ ಅಂತ. ಯಾಕೆಂದರೆ ಅವರು ಹಾಗೇನೆ ಅವರು ನಡಿಬೇಕಾದ್ರೇ ಒಂದು ಮೃದುತ್ವ, ಅವರು ನಿಂತು ನೋಡ್ತಿದ್ದೇ ಒಂದು ಚಂದ. ಹೀಗಾಗಿ ನಮ್ಮೆಲ್ಲ ಸ್ಮಾರ್ಟ್ ಗಾಯ್ ಆ್ಯಂಡ್ ಮೈ ಫೇವ್ರೆಟ್ ನಮ್ಮ ಫಿಲಮ್ ಹೀರೋ ಹಾಗೂ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕ ನಮ್ಮ ನಂಜುಂಡೇಗೌಡ ಸರ್ಗೆ ನಮ್ಮೆಲ್ಲರಿಂದ ಪ್ರೀತಿಯಿಂದ ಸನ್ಮಾನ ಮಾಡೋಣ. ದಯವಿಟ್ಟು ಬನ್ನಿ. 98 ಬ್ಯಾಚಿನ ಪ್ರತಿಯೊಬ್ಬರು ಎಲ್ಲರೂ ನಮ್ಮ ಪ್ರೀತಿಯಿಂದ ಸನ್ಮಾನ ಮಾಡಿ ನಮ್ಮ ಗುರು ಸಮಾನರಾದಂಥ ನಮ್ಮ ನಂಜುಂಡೇಗೌಡರನ್ನು ನಾವು ಇವತ್ತು ಸನ್ಮಾನಿಸೋಣ. ಸರ್ಗಳು 1995ರಲ್ಲಿ ನಮ್ಮ ಈ ಶಾಲೆಗೆ ಜಾಯ್ನ್ ಆಗ್ತಾರೆ. ಅಲ್ಲಿಂದ 2024ರವರೆಗೆ 96ರಲ್ಲಿ ಜಾಯ್ನ್ ಆಗ್ತಾರೆ. 86 ಜಾಯ್ನ್ ಆಗ್ತಾರೆ. ಅಲ್ಲಿಂದ 2024ರವರೆಗೆ ಅಭೂತಪೂರ್ವ. ನನ್ನ ಪ್ರಕಾರ ಅತಿ ಹೆಚ್ಚು ಸರ್ವಿಸ್ ಮಾಡಿದಂಥ ಟೀಚರ್ಸ್ಗಳಲ್ಲಿ ಇವರು ಒಬ್ಬರು. ಮತ್ತು ಅಷ್ಟೇ ಸಹ ಯಾರನ್ನೂ ಬೈಯೋಂಥ ಜೀವಿ. ನಮಗಂತೂ ಬೈದೇ ಇಲ್ಲ ಬಿಡಿ. ಯಾಕೆಂದರೆ ಸ್ವಲ್ಪ ಅಕ್ಕಪಕ್ಕಲ್ಲೇ ಇರುವೆ ನೋಡಿದಕ್ಕೆ ಬರೀ ಕಿರುಗಳೆಲ್ಲ ಸುಮ್ಮನೆ ತಮಾಷೆಗೆ ಇದು ಮಾಡೋರು ಹೊರತು ಯಾರೂ ಬೈತಾರಲ್ಲ. ಇಷ್ಟು ಸ್ಮೂತ್ನೆಸ್ಸು ನಮಗೆ ಯಾಕಪ್ಪ ಬರಲ್ಲ ಅಂತ ಅನ್ಸುತ್ತೀಯಾ? ನನ್ನ ಮಕ್ಕಳು ಬೈದಾರೆ ಪಾಪ, ಬರೀ ನಿಮ್ಗೆ ಹೊಡೆದಿದ್ದಾಯ್ತು, ನೀವು ಯಾವ್ದಾದ್ರು ಸ್ಮೂತ್ ಆಗಿದ್ದಾರೆ. ಹೊಡೆಯೋದಕ್ಕೆ ನಮಗೆ ಕೆ ವಿ ಸರ್ ಇದ್ರು, ಮುದ್ದು ಮಾತಾಡೋಕ್ಕೆ ನಮಗೆ HLB ಸರ್ ಇದ್ರು, ಹೇಗೆ ಯಾರ ಜೊತೆ ನಡ್ಕೋಬೇಕು ಅಂತ ನನಗೆ ನಮ್ಮ ನಂಜುಂಡೇಗೌಡ ಸರ್ ಇದ್ರು. ಇವರೆಲ್ಲರೂ ನಮಗೆ ಮಾದರಿ. ನಾವು ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ವಿಜ್ಞಾನ ಶಿಕ್ಷಕರು ಅವರಿಗೆ ಸ್ವಾಗತ. ಚಾಂದಿನಿ ಅವರಿಗೆ ಸ್ವಾಗತ. YM ರೂಪರ್ ಅವರಿಗೆ ಸ್ವಾಗತ. ಹರ್ಬನ್ ಭಾನೂರ್ ಅವರಿಗೆ ಸ್ವಾಗತ. ನಮ್ಮ ಹಿರಿಯ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆಯ ಮೇರಿ ಜಾಸ್ಮಿನ್ ಮೇಡಮ್ನವರಿಗೆ ನಾವು ಈ ಒಂದು ಸನ್ಮಾನ, ಶ್ರೀಧರ್ ಅವರಿಗೆ ಸನ್ಮಾನ, ಹಾಗೂ ಸುವರ್ಣ ಮೇಡಮ್ನವರಿಗೆ ಸನ್ಮಾನ, ರಶ್ಮಿ ಮೇಡಮ್ನವರಿಗೆ ನಾವು ಸನ್ಮಾನ ಮಾಡುತ್ತಿದ್ದೇವೆ. ಇಲ್ಲಿ ಹಾಗೆ ನಮ್ಮ ಕಾರ್ಯದರ್ಶಿಗಳು ಹಾಗೂ ನಮ್ಮ ಪುಟ್ಸಂಗೌಡರವರಿಗೆ ಸನ್ಮಾನಗಳು. ಹಾಗೆ ನಮ್ಮ ಶಿವರಾಮಣ್ಣವ್ರಿಗೆ ನಮಸ್ಕಾರ. ಹಾಗೆ ಅಂಬರೀಷ್ ಅಣ್ಣನವರಿಗೆ ಸನ್ಮಾನಗಳು. ಈಗ ನಾವು 1998-99ನೇ ಸಾಲಿನಲ್ಲಿ ಈ ನಮ್ಮ ಊರಿನಿಂದ ಪ್ರಪಂಚದಾದ್ಯಂತ, ದೇಶಾದ್ಯಂತ ಸುತ್ತಿದ್ದಾರೆ, ಕೆಲಸ ಮಾಡಿದ್ದಾರೆ, ವಿವಿಧವಾದಂತಹ ಕ್ಷೇತ್ರಗಳಲ್ಲಿ ಹೆಸರು ಮಾಡಿದ್ದಾರೆ. ಇದಕ್ಕೆಲ್ಲವೂ ಕಾರಣವಾದಂತಹ ನಮ್ಮ ಈ ಶಿಕ್ಷಣ ಸಂಸ್ಥೆಗಳನ್ನು ನಾವು ಪೂಜಿಸುವಂತಹ ಮತ್ತು ಅದನ್ನು ಅಭಿನಂದಿಸುವಂತಹ ಕಾರ್ಯಕ್ರಮ ನಮ್ಮದಾಗಿರುತ್ತದೆ. ಇದಕ್ಕೆಲ್ಲಕ್ಕೂ ಪೂರಕ ನಮ್ಮ 99ರ ಬ್ಯಾಚಿನ ಸ್ನೇಹಿತರು, ಆತ್ಮೀಯರು, ನಮ್ಮೆಲ್ಲರ ಗೆಳೆಯರು, ಇವರೆಲ್ಲರಿಗೂ ನಾವು ಸೇರಿ ಮಾಡ್ತಿರುವಂತಹ ಕಾರ್ಯಕ್ರಮವಿದೆ. ನಾವು ಮಾಡ್ತಿದ್ದೀವಿ. ಹಾಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಗೆ ನಮ್ಮದೊಂದು ಈ ಪುಟ್ಟ ಕಾಣಿಕೆಯನ್ನು ನೀಡುವ ಮುಖಾಂತರ ನಾವು ಇಲ್ಲೆಲ್ಲರೂ ಸ್ಪಂದಿಸುವಾಗಿದ್ದೀವಿ. ದಯವಿಟ್ಟು ಎಲ್ಲ ಮುಂದೆ ಬನ್ನಿ, ಮುಂದೆ ಬನ್ನಿ, ಬನ್ನಿ ಅಮ್ಮ, ಬನ್ನಿ.
ಕೋಟಿ ಕೋಟಿ ಚೇಷ್ಟೆ ಮಾಡಿದ ನಾವು ಅದನ್ನು ಮನಸ್ಸಿನಲ್ಲಿ ಇಡದೆ ಮನ್ನಿಸಿ ನೀವು. ಕ್ಷಮಿಸೋದೇಕೆ ಇಂಥ ನೆನಪು ಬೇಕು ಬಾಳಲಿ, ನಾವು ಆಡಿದ ಆಟ ತಾನೆ ಗೋಲ್ಡನ್ ಲೈಫ್ನಲ್ಲಿ. We miss all the fun, we miss all the joy, we miss you. We miss all the fun, we miss all the joy, we miss you. ಹಿಸ್ಟರಿ ಗೊತ್ತಾ ಚಾಮಯ್ಯ ಮೇಷ್ಟ್ರೇ ಬೇಕು ಅದರ ಹಾವು ರಾಮಾಚಾರಿಗೆ. ನಾನು ಶ್ರಮಿಸಿಲ್ಲ, ಸೊ ಆದರೆ ನಾನು ಮಾಡ್ತೀನಿ. ಈಗ ನನ್ನ ಮಗಳದೊಂದು ಕಾರ್ಯಕ್ರಮ ನೋಡ್ಕೊ ಬರೋಣ. ರೆಡಿ? ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಸುಂದರತರ ವಿರಾಗಧರ ಸುಂದರತರ ವಿರಾಗ ಗಂಗಾಧರ ಗಜ ಚಾರ್ಮಾಂಬರಧರ ಗಂಗಾಧರ ಗಜ ಚಾರ್ಮಾಂಬರಧರ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಜಾತಮಾಪದನಂ ಗಂಗಾ ಚಂದ್ರ ಸಮಾಗಮಕೇತಂ ಬ್ರಹ್ಮಂ ನಾಗಮಯುಣರು ತುರಿಯೋ ವೇದ ಕಲಾಮೃತ ಪುಣ್ಯಂ ಪ್ರಕೃತಿಯು ನಿನ್ನಿ ವಿಕೃತಿಯು ನಿನ್ನಿ ಸ್ವರಗಳಿಲಾಯ್ ನಯಗಳಿಲಾಯ್ ಶಕ್ತಿ ಸ್ವರೂಪಂ ಓಂ ಶಿವೋಹಂ ಶ್ರೀ ಶಿವೋಹಂ ಓಂ ಶಿವೋಹಂ ರುದ್ರಂ ಶೇಖರಂ. ಪುರಳಲಿ ಬಸಿದರು ಭಾಚವು ಧರಿಸಿದ ಪರಮ ವೈಷ್ಣವನು ಗರುಡ ಗಮನ ನಮ್ಮ ಪುರದರ ವಿಠಲನ ಪ್ರಾಣ ಪ್ರಿಯನು. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ देखो क्या वो पेड़ है चादर ओढ़े या खड़ा कोई,
पेड़ है चादर ओढ़े या खड़ा कोई बारिश है या आसमान में छोड़ दिए हैं नल खुले कहीं हो हम जैसे देखे ये जहां वैसा ही जैसा गारे गामा पासा बम 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 बोले बम चिक बोले बम बम बोले मस्ती में डोले बम बम बोले मस्ती में तू डोल रे बम बम बोले मस्ती में डोले बम बम बोले ಮಾಯಾವಿ ಮಿನುಗು ನೀನು ಮುಂಜಾನೆ ಬಿಸಿಲು ನೀನು ಸಾಲದಿರು ಹಾಡು ನೀನು ಬೇಕೆನಿಸೋ ಸಂಜೆ ನೀನು ಎದೆಯ ಧುನಿಗೆ ಬೆಳಕು ನೀನೆ ನೀನಾದೆ ನೀನಾದೆ ಯಾರೋ ಕನಸಲ್ಲಿ ಯಾರೂ ಇರದಾಗ ನನ್ನ ಮನಸ್ಸಲ್ಲಿ ನನಗೆ ಬೇಕಿತ್ತು ಜಾಗ ಹೃದಯ ಮೌನ ಕಾಯುವಾಗ ಮಾತು ಹೇಗೆ ಆಡಲಿ ಹುಡುಕಿ ಹೋದೆ ಕೂಡಿ ನೀನೇ ಸಿಕ್ಕ ಶಾಯರಿ ಸೋತೆ ಹೋದೆ ಸೋತೆ ಹೋದೆ ಸೋತೆ ಹೋದೆ ಸೋತೆ ಹೋದೆ ಸೋತೆ ಹೋದೆ ನೀ ಮೊದಲ ಕೊನೆಯ ಆಸೆ ನನ್ನ ಎದೆಗೆ ಹಿಡಿಸೋ ಭಾಷೆ ಅನುರಾಗದಲ್ಲಿ ಕೊನೆಲಿ ಗೀತಾಂಜಲಿ ಪುಷ್ಪಾಂಜಲಿ ನನ್ನು ಚೇರದೀಸಿದೆ ಪುಟ್ಟ ಬೊಮ್ಮ ನನ್ನು ಸುಟ್ಟು ಕೊಟ್ಟಿದೆ ಸಿಂದಗಿಗೆ ಅಟ್ಟಪ್ಪ ಮೈ ಜಂಟ ಕಣ್ಣು ಕೊಂಡಿವೆ ಪುಟ್ಟ ಬೊಮ್ಮ ನನ್ನು ಸುಟ್ಟು ಕೊಟ್ಟಿದೆ ಸಿಂದಗಿಗೆ ಅಟ್ಟಪ್ಪ ಮೈ ಜಂಟ ಕಣ್ಣು ಕೊಂಡಿವೆ ಅಪೋಜ ಹುಡುಗಿ ಪ್ರಪೋಸ್ ಮಾಡಿ ಲವ್ ಯು ಅಂದಾಳೆ ಗಿತ್ತಗಿಲಗಿಲಿ ಲೈಫ ಗಿತ್ತಗಿಲಗಿಲಿ ನಿನ್ನೆ ಪ್ರೀತಿಸಿ ಮದುವೆಯಾಗುವೆ ಗೆಳೆಯ ಅಂದಾಳೆ ಗಿತ್ತಗಿಲಗಿಲಿ ಲೈಫ ಗಿತ್ತಗಿಲಗಿಲಿ ಈಕೆ ಹಿಂದಿಂದ ತಿರುಗಾಡಿ ಸುಂದಾಗಿ ಕುಂತಿದ್ದ ಕೇಳು ನನ್ನ ಗೆಳೆಯ ಇವತ್ತು ನನಗ ಒಪ್ಪಿಸಿ ಬಿಟ್ಟಾಳ ಆಕಿ ಪ್ರೀತಿಯ ಹೃದಯ ಗಿತ್ತಗಿಲಗಿಲಿ ಲೈಫ ಗಿತ್ತಗಿಲಗಿಲಿ
Bella, Subhanallah, oh Lella. ಜಂಪ್ ಮಾಡಿ ನೀ ಕೇಳು ಕೊಚ್ಚಲು 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 ಲೈಲಾಂಡು ಗಾಡಿ ಹತ್ತಿ ಬಂತೊಂದು ಕಲಾಕೃತಿ ಸರ್ವಾಂಗ ನರಂ ಐತಿ ಸೌಂದರ್ಯ ಗರಂ ಐತಿ ಹೈ ಕ್ಲಾಸು ಹಂಸ ನಡಿಗೆ ಹಲ್ಲಂಡೆ ವಂಶ ಬೆಡಗಿ ಸುತ್ತಳತಿ ಮೊಸರು ಗಡಿಗೆ ಸವಿನಂತಿ ಕೇಳ ಹುಡುಗಿ ಸೊಂಟ ಸುಮುಖ ಯಾಕ ಬಿಡುತ್ತಿ ಸೇಟಿ ಪುಷ್ಪವತಿ ಸೇಟಿ ಪುಷ್ಪವತಿ ಸೇಟಿ ಪುಷ್ಪವತಿ ನಿಮ್ಮ ನೋಡಲು ಬಂದನಿ ಭಾವ ನನ್ನ ಕಿತ್ತರು ಬಾಯ್ಕಂಡೀವ ಯಾವ್ಯಾವ್ದ ಇಕ್ಕಂದಿರಿ ಅದ್ಯಾವ್ದ ನಿಂತು ಮಲ್ರಿಗಿಷ್ಟು ಕೊಟ್ರಿ ಒಂದ ಸರ್ತಿ ಸೇಟಿ ಪುಷ್ಪವತಿ ಸೇಟಿ ಪುಷ್ಪವತಿ ಸೇಟಿ ಪುಷ್ಪವತಿ चश्मा ओ मैनू काला 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 ओ मैनू काला चश्मा जगदारे कोरे मुखड़े मैनू काला चश्मा जगदारे कोरे मुखड़े लड़कों के दिलों में तू आग लगा दे बेबी फायर ಮಲ್ಲಿಗೆ ಚೆಡೆಗೆ ಮುಡಿದೋಳೆ ನಲ್ಲಗೆ ನಡಿಗೆ ನಡಿಯೋಳೆ ಅಮ್ಮಿ ಅಮ್ಮಿ ಅಂದಾಂಡೆ ಎಲ್ಲಾನೆ ಕೊಯ್ಯುತ್ತಿಲ್ಲ ಈ ಒಂದು ಸಮಾರಂಭದ ಅಧ್ಯಕ್ಷರಾದಂತಹ ಹಾಗೂ ಮಾರುತಿ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿಗಳಾದಂತಹ ಪುರಸ್ವಾಮಿಗೌಡ್ರೆ ಹಾಗೂ ಉಪಾಧ್ಯಕ್ಷರಾದಂತಹ ಲಕ್ಷ್ಮಣನವರೇ ಹಾಗೂ ಮಾರುತಿ ವಿದ್ಯಾಸಂಸ್ಥೆಯ ಇನ್ನುಳಿದ ಸದಸ್ಯರುಗಳೇ ಹಾಗೂ ಈ ಊರಿನ ಪ್ರಮುಖರೇ ಮತ್ತು ವಿದ್ಯಾರ್ಥಿನಿಯರೇ ಹಾಗೂ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರೇ ಹಾಗೂ ವೃತ್ತಿ ಬಾಂಧವರೇ ಹಾಗೂ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕರೇ ಹಾಗೂ ವಿದ್ಯಾರ್ಥಿನಿಯರೇ ಮತ್ತು ವೃತ್ತಿ ಬಾಂಧವರೇ, ಕೊನೆಯಲ್ಲಿ ನನಗೆ ಕೊಟ್ಟಿದ್ದೀರಾ 98-99ನೇ ಸಾಲಿನ ವಿದ್ಯಾರ್ಥಿಗಳು ಮಾತಾಡಿ ಅಂತ ಕೊನೆಗೆ ಕೊಟ್ಟಿದ್ದೀರ. ಇದು ಹೇಗಾಗಿದೆ ಅಂತಂದರೆ, ಒಂದು ಊರಲ್ಲಿ ಒಂದು ಮನೆ, ಅಲ್ಲಿ ಒಬ್ಬ ಯೋಧ ಊಟಕ್ಕೆ ಕೂತಿರ್ತಾರೆ. ಆವಾಗ ಆ ಯೋಧ ಹೇಳ್ತಾನೆ, ನಾನಿವತ್ತು ಯುದ್ಧಕ್ಕೆ ಹೋಗಿದ್ದೆ, ಯುದ್ಧಕ್ಕೆ ಹೋಗಿ 10 ಜನ ಸೈನಿಕರ ಕಾಲನ್ನು ಕಡಿದೆ, ಇನ್ನು 10 ಜನ ಸೈನಿಕರ ಕೈ ಕಡಿದೆ, ಇನ್ನೊಂದು 2-3 ಜನದ ಕಣ್ಣನ್ನು ತೆಗೆದೆ ಅಂತ ಹೇಳ್ತಾನೆ. ಮಕ್ಕಳು ಇಷ್ಟೊಂದೆಲ್ಲ ಮಾಡಿದೇನಪ್ಪ ಅಂತ ತಂದೆನ ಹೊಗಳ್ತೇವೆ. ಆದರೆ ಹೆಂಡತಿ ಆಗೋಳು ಭಾಳ ಗಮನಿಸ್ತಿರ್ತಾಳೆ, ಕೇಳ್ತಾಳೆ, ಅಲ್ಲ ಕಣ್ರಿ ಸರಿ ಅಲ್ಲಿ ಹೋಗಿದ್ದಾರೆ ಯುದ್ಧ ಭೂಮಿಗೆ, ಒಬ್ಬರು ತಲೆನೂ ಕಡಿಲಿಲ್ವಾ ನೀವು ಅಂತ ಕೇಳಿದಾಗ, ಅದು ಬೇರೆಯವರೆಲ್ಲ ತಲೆ ಕಟ್ಕೊಂಡು ಹೋಗಿದ್ರು, ಹಾಗಾಗಿ ನಾನು ಬರೀ ಕೈ ಕಾಲು ಕಡಿದೆ. ಹಾಗಾಗಿದೆ ನನ್ನ ಪರಿಸ್ಥಿತಿ. ಈಗ ಎಲ್ಲರೂ ಮಾತಾಡ್ಬಿಟ್ಟಿದ್ದಾರೆ, ಇನ್ನೇನು ಉಳ್ಕೊಂಡಿಲ್ಲ ಮಾತಾಡೋದಕ್ಕೆ. ಹಾಗಾಗಿ ಅಕ್ಷರದಾತಂ ಕಲಿಸಿದ ಆತ ಗುರು ಅನ್ನೋದನ್ನು ನೆನಪು ಮಾಡಿಕೊಂಡು ನೀವು 98-98ನೇ ಸಾಲಿನ
ಎಲ್ಲ ವಿದ್ಯಾರ್ಥಿಗಳು ಕೂಡ ಇವತ್ತು ಗುರುವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರ. ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದೀರ ಮತ್ತು ಇವತ್ತೊಂದು ಹಬ್ಬದ ವಾತಾವರಣ ನಡೀತು. ನಾವು ನಿಜವಾಗ್ಲೂ ಈ ಥರ ಮಾಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ, ಏನೋ ನಡೆಯುತ್ತೆ ಅಂತ ಬಂದ್ವಿ. ಆದರೆ ಇಲ್ಲಿ ನೋಡಿದಾಗ ನಿಜವಾಗ್ಲೂ ಈ ಥರ ಇನ್ನು ಯಾವತ್ತೂ ಆಗಲ್ಲ. ನಾವು ಸಾಯೋ ತನಕನೂ ಕೂಡ ಇದನ್ನು ನೆನಪು ಮಾಡ್ಕೊಂಡೇ ಇರ್ತೀವಿ. ನೀವು ಹೇಗೆ ನನ್ನನ್ನು ಬೈದ ಹೊಡೆದ ಅಂತ ನೆನಪು ಮಾಡ್ಕೊಂಡಿದ್ದೀರೋ ಹಾಗೆ ನಾನು ಕೂಡ ನಿಮ್ಮನ್ನು ಕೊನೆಯವರೆಗೂ ಕೂಡ ಇದೊಂದು ಕಾರ್ಯಕ್ರಮ ಮಾಡಿದ್ರು, ನಮಗೆಲ್ಲ ಮೆಚ್ಚುಗೆ ಆದರು ಅಂತ ಹೇಳ್ಬಿಟ್ಟು ಹೆಚ್ಚಿಗೆ ಹೊತ್ತು ಮಾತಾಡೋಕ್ಕೆ ಹೋಗಲ್ಲ. ಏಕೆಂದರೆ ಎಲ್ಲ ಊಟದ ಟೈಮ್ ಇದೆ, ಹೊಟ್ಟೆ ಹಸ್ತಿದೆ. ಸುಖವಾಗಿರಬೇಕು ಅಂದರೆ ಕೋಪ ಮಾಡ್ಕೊಳ್ಳೋದನ್ನು ಮನುಷ್ಯ ಬಿಡಬೇಕಾಗ್ತದೆ. ಕೋಪ ಮಾಡ್ಕೊಂಡ್ರೆ ಆ ಕೋಪದಲ್ಲಿ ಏನು ಮಾತಾಡ್ತೀವಿ ಅಂತ ನಮಗೆ ಗೊತ್ತಾಗಲ್ಲ. ಹಾಗಾಗಿ ಬೇರೆಯವರು ಬೇಜಾರು ಮಾಡ್ಕೊಳ್ಳೋಂಥದ್ದಾಗ್ತದೆ ಮತ್ತು ನಾವು ಬೇಜಾರು ಮಾಡ್ಕೊತೀವಿ. ಹೇಗೆ ನೀರು ಕುದಿಯುವಾಗ ನಮ್ಮ ಮುಖ ಕಾಣಲ್ವ ನೀರಿನಲ್ಲಿ, ಅದೇ ರೀತಿ ನಾವು ಸಿಟ್ಟಾಗಿದ್ದಾಗ ನಾವು ಏನು ಮಾತಾಡ್ತೀವಿ ಅನ್ನೋದು ಕೂಡ ಗೊತ್ತಾಗಲ್ಲ. ಹಾಗಾಗಿ ಎಲ್ಲರೂ ಕೂಡ ಸಿಟ್ಟನ್ನು ಮಾಡ್ಕೊಳ್ದೇ ಎಲ್ಲ ಜೊತೆನೂ ಸ್ನೇಹಜೀವಿಯಾಗಿ ಅವಾಗ ಎಲ್ಲರೂ ಚೆನ್ನಾಗಿರ್ತೀರ ಅಂತ ಕೇಳ್ಕೊತ, ಆಮೇಲೆ ಸಾಧನೆ ಇಲ್ಲದ ಸಾವಿಗೆ ಬೆಲೆನೇ ಇರೋದಿಲ್ಲ. ಹಾಗೆ ಆದರ್ಶವಿಲ್ಲದ ಬದುಕಿಗೆ ಯಾವುದಕ್ಕೂ ಮರ್ಯಾದೆನೇ ಇರೋದಿಲ್ಲ. ಹಾಗಾಗಿ ಆದರ್ಶದಿಂದ ಬದುಕನ್ನು ಕಟ್ಕೋಬೇಕು, ಚೆನ್ನಾಗಿರ್ತೀವಿ. ಸಾಯೋ ಹೊತ್ತಿಗೆ ಏನಾದರೂ ಒಂದು ಸಾಧನೆಯನ್ನು ಮಾಡಿ ಸತ್ತರೆ ಆ ಸಾವಿಗೆ ಒಂದು ಬೆಲೆ ಇರ್ತದೆ ಅಂತ ಹೇಳಿ ನನ್ನ ಈ 2 ತುಣುಕು ಮಾತುಗಳನ್ನು ಏನೇನೋ ಮಾತಾಡಬೇಕು ಅಂತಿದ್ದೆ. ಆದರೆ ಎಲ್ಲ ಎದ್ದೋಗಿರೋದ್ರಿಂದ ಹಿಂಗೆ ಪರವಾಗಿಲ್ಲ, ಇನ್ನೊಂದು ಸಲ ಯಾವಾಗ ಸಂದರ್ಭ ಸಿಕ್ಕಾಗ ಮಾತಾಡೋಣ. ಯಾಕೆ ಜ್ಞಾನಿಗೂ ಅಜ್ಞಾನಿಗೂ ಏನಪ್ಪ ವ್ಯತ್ಯಾಸ ಅಂತಂದರೆ, ಜ್ಞಾನಿ ಆದವನು ಮಾತಾಡಬೇಕಾದ್ರೆ ಮೊದಲೇ ಎಚ್ಚರ ವಹಿಸಿ ಏನು ಮಾತಾಡಬೇಕು ಅಂತ ಮಾತಾಡ್ತಕ್ಕಂಥದ್ದನ್ನು ಕಲ್ತ್ಕೊಂಡು ಮಾತಾಡ್ತಾನೆ. ಅಜ್ಞಾನಿ ಹೇಗೆ ಮಾತಾಡ್ತಾನೆ ಅಂದರೆ, ಮಾತಾಡ್ಬಿಟ್ಟ ಎಲ್ಲ ಆದಮೇಲೆ ಅಯ್ಯೋ ಅವನನ್ನು ನೋವು ಮಾಡಿದ್ನಲ್ಲ ಅಂಥೇಳಿ ತಾನು ವ್ಯಥೆಯನ್ನು ಪಡ್ತಾನೆ. ಇದು ಜ್ಞಾನ ಮತ್ತು ಅಜ್ಞಾನಿಗೆ ಇರ್ತಕ್ಕಂಥ ವ್ಯತ್ಯಾಸ. ಹಾಗೆಯೇ ಜ್ಞಾನಿ ಆದವನು ಏನೇ ತಪ್ಪು ಮಾಡೋದು ಬೇರೆಯವ್ರು ಹೇಳಿದಾಗ ಅದನ್ನು ತಕ್ಷಣ ತಿದ್ದುಗತಾನೆ. ಅಂಥವನು ನಿಜವಾಗ್ಲೂ ಜ್ಞಾನಿ. ನಾನು ತಪ್ಪು ಮಾಡಿದ್ದೀನಿ ಅಂತ ಅರಿವಾದಾಗ ತನ್ನ ತಪ್ಪನ್ನು ತಿದ್ದುಕೊಳ್ಳೋನು ಜ್ಞಾನಿ. ಯಾವಾಗಲೂ ಕೂಡ ತಪ್ಪನ್ನು ಮಾಡೂ ಕೂಡ ನಾನು ತಪ್ಪೇ ಮಾಡಿಲ್ಲ ಅಂತ ಯಾರು ಸಮರ್ಥನೆ ಮಾಡ್ಕೊತಾನೋ ಅವನು ಅಜ್ಞಾನಿ ಅಂತ ಹೇಳ್ತಾರೆ. ಹಾಗೆ ನೀವು ಕೂಡ ಜೀವನದಲ್ಲಿ ಸಿಟ್ಟು ಮಾಡ್ಕೋಬೇಡಿ, ಸಂತೋಷವಾಗಿರಿ. ಇವತ್ತು ನೋಡಿದಾಗ ನಿಮ್ಮನ್ನೆಲ್ಲ ನಾವು ಕಲಿಸಿದಂಥ ಮಕ್ಕಳು ಇಷ್ಟೊಂದು ಚೆನ್ನಾಗಿ ಇಷ್ಟೊಂದು ಇದಾಗಿದ್ದಾರೆ ಅಂತ ನಿಜವಾಗ್ಲೂ ನನಗೆ ಹೃದಯ ತುಂಬಂತು. ಇವಾಗ ಕೂಡ ಅಷ್ಟೇ ಇದರಲ್ಲಿ ಮಾತಾಡೋಕ್ಕಾಗ್ತಾಯಿಲ್ಲ. ಇಷ್ಟೊಂದು ಮರ್ಯಾದೆ ಕೊಟ್ಟು ಮಾಡಿದ್ದೀರ. ಹೀಗೆ ನೀವು ಮಾಡಿರ್ತಕ್ಕಂಥದ್ದು ತುಂಬ ಒಳ್ಳೆಯ ಕೆಲಸವನ್ನು ಮಾಡಿದ್ದೀರ. ಮುಂದೆ ಇಲ್ಲಿರ್ತಕ್ಕಂಥ ಶಾಲಾ ಮಕ್ಕಳಿಗೆ ಇದು ಒಂದು ಮಾದರಿಯಾಗಿದೆ. ಇಂಥ ಸಂಸ್ಕಾರವನ್ನು ನೀವು ಮುಂದಿನ ಮಕ್ಕಳಿಗೆ ಬಿಟ್ಟು ಹೋಗ್ತಾ ಇದ್ದೀರಾ. ನಿಮ್ಮೆಲ್ಲರಿಗೂ ಕೂಡ ನಮ್ಮನ್ನು ಜ್ಞಾಪಕ ಇಟ್ಕೊಂಡು ಇಲ್ಲಿ ಕರೆಸಿದ್ದಕ್ಕೆ ಮತ್ತು ಗೌರವಿಸಿದ್ದಕ್ಕೆ ನಮ್ಮೆಲ್ಲರ ಪರವಾಗಿ ನಿಮಗೆ ಹೃದಯಪೂರ್ವಕವಾದಂತಹ ಕೋಟಿ ಕೋಟಿ ವಂದನೆಗಳನ್ನು ಸಲ್ಲಿಸ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್. ಚೀಫ್ ಗೆಸ್ಟ್ ಆಗಿ ಬಂದಿರುವಂಥ ಗುರುವಂದನೆಗೆ ಗುರುಗಳಿಗೆಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಆನಂದ್ ಅಂತ ಮತ್ತು ನಮ್ಮ ಸ್ಟೂಡೆಂಟ್ ಎಲ್ಲರಿಗೂ ನಮಸ್ಕಾರ. ನಾನು ಮತ್ತೆ ಇಲ್ಲಿ ತುಂಬ ವಧೆಯನ್ನು ತಿಂದು ಓದಿರೋದು ಆಯಿತಾ. ನಮ್ಮ ಪರಿಮಳ ಮೇಡಮ್ಮು, AP ಮೇಡಮ್ಮು, KV ಸರು, ಮಂಜೇಗೌಡ ಸರು ಮತ್ತು ಚೆನ್ನಾಗಿ ತುಂಬ ಬಿಡ್ತಿದ್ರು ನನಗೆ ವಧೆ ಅಂದರೆ. AP ಮೇಡಮ್ ಹತ್ರ ಇದೇ ಥರನೇ ಹೊಡೀತಿದ್ದೆ ಫುಲ್ಲು, ಈ ಥರ ಅಂತೂ ಇಲ್ಲ ಆಯಿತಾ. ಮಾತ್ರ ಆವಾಗ ವಧೆ ತಿಂದಿವಾಗ ನಾವು ತುಂಬ ಚೆನ್ನಾಗಿ ಒಂದು ಹುದ್ದೆಯಲ್ಲಿರೋದು. ಇಂಡಿಯನ್ ಆರ್ಮಿಯಲ್ಲಿ ನಾವು ಕೆಲಸ ಮಾಡ್ತಿರೋದು. ಇವಾಗ ನನಗೆ 22 ವರ್ಷ ಸರ್ವಿಸ್ ಆಯಿತು. ಇವಾಗ ನಾನು ಹಾಸನ NCCಯಲ್ಲಿ ಪೋಸ್ಟಿಂಗ್ ಆಗಿ ಹಾಸನ NCCಗೆ ಇಲ್ಲಿ ಕೆಲಸ ಮಾಡ್ತಿದ್ದೇನೆ. ಯಾರಾದರೂ ಏನಾದರೂ ಹೆಲ್ಪ್ ಇದ್ರೆ ಹಾಸನ ನಮ್ಮ NCC ಕಡೆಯಿಂದ ಕೇಳಿ ಮಾಡೋಣ ಆಯಿತಾ. ನನ್ನ ಮಾತನ್ನು ಇಲ್ಲಿಗೆ ಮುಗಿಸ್ತೇನೆ. ಮತ್ತು ಎಲ್ಲರಿಗೂ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮವನ್ನು ಭಾಳ ಅತ್ಯಂತ ಪೂರ ಯಶಸ್ವಿಯಾಗಿ ಮಾಡಿದ್ದೀರ. ಅದೇ ರೀತಿ
ಈಗ ನಾವು ನಮ್ಮ ಸಾರ್ ಬಗ್ಗೆ ಹೇಳ್ಬೇಕಂದ್ರೆ ಭಾಳ ಖುಷಿ ಆಗುತ್ತೆ. ಯಾಕೆ ಅಂತಂದರೆ ಈಗ ನಮ್ಮ ಬ್ಯಾಚಲ್ಲಿ ಇರೋ ಅಂಥ ಪ್ರತಿಯೊಬ್ಬರೂ ಎಲ್ಲ ಒಳ್ಳೆ ರೀತಿಲಿ ಒಳ್ಳೆ ಜಾಬಲ್ಲಿ ಇದ್ಕೊಂಡು ಎಲ್ಲ ತಮ್ಮದೇ ಆದ ಬಿಸ್ನೆಸ್ಗಳನ್ನ ಮಾಡ್ಕೊಂಡು ಒಳ್ಳೆ ಒಂದು ಕಮ್ಯುನಿಕೇಷನ್ ಇಟ್ಕೊಂಡು ಎಲ್ಲರೂ ಪ್ರತಿಯೊಂದು ರೀತಿಯಲ್ಲಿ ಮಾತಾಡ್ಕೊಂಡು ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಅದೇ ರೀತಿ ನಮ್ಮ ಸಾರುಗಳಾದಂಥ ಕೆ ವಿ ಸಾರು ಮತ್ತು ಕರಿಗೌಡರು ಸಾರು, ಮುಂಜೇಗೌಡರು ಸಾರು, HLB ಸಾರು ಇವರೆಲ್ಲ ನಮಗೆ ಯಾವ ರೀತಿಯ ಒಳ್ಳೆ ವಿದ್ಯೆನ ಕೊಟ್ಟು ಪ್ರತಿಯೊಬ್ಬರಿಗೂ ಈ ಥರ ಓದಿ ಈ ಥರ ಬೆಳೀರಿ, ಮುಂದಿನ ಜೀವನದಲ್ಲಿ ನಿಮ್ಮ ಭವಿಷ್ಯನ ರೂಪಿಸಬೇಕು ಅಂತಂದರೆ ನೀವು ಇವತ್ತು ಚೆನ್ನಾಗಿ ಓದಿದರೆ ಮುಂದೆ ನಿಮ್ಮ ಭವಿಷ್ಯ ಚೆನ್ನಾಗಿರುತ್ತೆ, ಇಲ್ಲವ ಸರಿ ಹಾಕಲ್ಲ ಅಂತಂತ ಹೇಳಿ ಅವರು ಪ್ರತಿಯೊಬ್ಬರನ್ನು ಕರೆದು ಕೆ ವಿ ಮಾಸ್ಟ್ರು ಪ್ರತಿಯೊಬ್ಬರನ್ನು ಕರೆದು ಮುಂಡೆ ಮಕ್ಕಳ ಓದಿ 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 ಅಂತಂತ ಹೇಳ್ಬಿಟ್ಟು ಇವತ್ತು ಓದಿಸಿ ಪ್ರತಿಯೊಬ್ಬರನ್ನು ಒಂದು ಕೆಲಸಕ್ಕೆ ಸೇರಿಸಿ ಎಲ್ಲ ಅನುಕೂಲ ಆಗೋ ರೀತಿಯಲ್ಲಿ ಮಾಡಿದ್ದಾರೆ. ದಯವಿಟ್ಟು ಈ ಒಂದು ಸಮಾರಂಭಕ್ಕೆ ಬಂದು ನೀವು ನಿಮ್ಮನ್ನು ಮಾಡಬೇಕು ಅಂತಂತ ಹೇಳ್ಬಿಟ್ಟು ಈಗ ಇದಕ್ಕೆ ಮೂಲ ಕಾರಣ ಯಾರು ಅಂದರೆ ಸ್ಥಗಿತವರು. ನಾವಿಲ್ಲಿ ಹೊಲದ ಹತ್ರ ಬತ್ತೇ ಇದ್ದಾಗ ಅವ್ರು ಸಿಕ್ಕಿ ಮಾತಾಡ್ಬಿಟ್ಟು ನಮ್ಮ ಬ್ಯಾಚಲ್ಲಿ ಏನಿದ್ದೀವಿ ನಮ್ಮ ಬ್ಯಾಚಲ್ಲಿ ಎಲ್ಲರೂ ಸೇರ್ಕೊಂಡು ಒಂದು ಗ್ರೂಪ್ ಮಾಡ್ಕೊಂಡ್ರೆ ಮಾಡಿದ್ರೆ ಎಲ್ಲರೂ ಒಗ್ಗಟ್ಟಾದರೆ ಮುಂದೆ ಏನಾದರೂ ಮಾತಾಡೋಕ್ಕಾಗಲಿ. ಈಗ ಯಾರು ಸಿಗಾಕಲ್ಲ, 25 ವರ್ಷ 26 ವರ್ಷ ನಡೀತಾ ಇದೆ, ಯಾರು ಸಿಗಾಕಲ್ಲ, ಯಾರು ಬರೋಕ್ಕಲ್ಲ, ಯಾರು ಮಾತಾಡೋಕ್ಕಾಗಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ಒಂದು ಗ್ರೂಪ್ ಮಾಡೋಣ ಅಂತ ಹೇಳಿದರು. ಅದಕ್ಕೋಸ್ಕರ ಅದನ್ನು ನಾನು ಬಂದು ನಾನು ಚೇತು ಹತ್ರ ಹೇಳಿದೆ. ಚೇತು ಇಮಿಡಿಯೇಟ್ ಆಗಲೇ ಪ್ರತಿಯೊಬ್ಬರು ಎಲ್ಲರನ್ನೂ ಸೇರಿಸ್ಕೊಂಡು ಆಗಲೇ ಗ್ರೂಪ್ ಮಾಡ್ಕೊಂಡು ಇದು ಯಾವ ಥರ ಆಯಿತು, ಎಷ್ಟು ಬೇಗ ಆಯಿತು, ಇಷ್ಟೊಂದು ಪ್ರೋಗ್ರಾಮು ಇಷ್ಟೊಂದು ಈಸಿಯಾಗಿ ಆಗುತ್ತಾ, ಇಷ್ಟು ಜನ ಎಲ್ಲ ಸೇರ್ತೀವ, ಈ ಥರ ಮಾಡ್ತೀವ ಅಂತ ಅನ್ನೋದೇ ಆಶ್ಚರ್ಯ ಆಗಿತ್ತು. ಆದರೂ ಉತ್ತಮವಾದ ರೀತಿಯಲ್ಲಿ ಎಲ್ಲ ಸೇರ್ಕೊಂಡು ಎಲ್ಲ ಒಂದು ಪ್ರೋಗ್ರಾಮ್ನ ಯಶಸ್ವಿಯಾಗಿ ನಡೆಸಿದ್ರೆ ನಾವು ಈ ಮಟ್ಟಕ್ಕೆ ಬೆಳೀಬೇಕು ಅಂದರೆ ನಮ್ಮ ಸಾರುಗಳು ಸಖತ್ತು ಹೆಲ್ಪ್ ಮಾಡಿದ್ದಾರೆ. ಸಖತ್ತು ಅವರು ಕೊಟ್ಟಂಥ ಮಾರ್ಗದರ್ಶನ ಗೈಡ್ಲೆನ್ಸು ಅವರ ವಿದ್ಯಾರ್ಹತೆ ನಮ್ಮನ್ನು ಈ ಮಟ್ಟಕ್ಕೆ ತರಿಸಿದೆ. ಅವರಿಗೆ ನಾವು ಯಾವಾಗಲೂ ನಮ್ಮ ಒಂದು ಬ್ಯಾಚ್ ಯಾವಾಗಲೂ ನಾವು ಅವರ ಚಿರಋಣಿ ಆಗಿರ್ತೀವಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಸ್ನೇಹಿತರೆ, ಯಾವುದೇ ಕಾರಣಕ್ಕೂ ಇದೊಂದು ಅದೃಷ್ಟ, ಯಾರು ಈ ಥರ ಸೇರಲ್ಲ, ಯಾರು ಈ ಥರ ಎಲ್ಲೂ ಮಾಡಲ್ಲ. ಇದು ನನಗೊಂದು ಖುಷಿ. ನಮ್ಮ ಸಾರನ್ನ ನಾವು ನೆನ್ಕೊಂಡು ಈಗ ಗುರುವಿಗೆ ನಾವು ಗುರುದಕ್ಷಿಣೆ ಕೊಟ್ಟದ್ದು ಇದೇ ಏನು, ನಾವು ಅವ್ರಿಗೆ ಏನೇ ಕೊಟ್ಟರು ಏನೇ ಮಾಡಿದ್ರು ಅವ್ರಿಗೆ ಇದು ಮಾಡೋಕ್ಕಾಗಿಲ್ಲ. ನಾವು ಸಾಯೋವರೆಗೂ ನೋಡಿ ಎಲ್ಲ ಪ್ರತಿಯೊಬ್ಬರು ಲೈಫನ್ನು ಸೆಟ್ಲ್ ಮಾಡ್ಕೊಂಡು ಎಲ್ಲ ಖುಷಿಯಾಗಿ ಆರಾಮಾಗಿ ಇದ್ಕೊಂಡು ಇವತ್ತು ಎಲ್ಲ ಜಾಲಿಯಾಗಿ ಮಾಡ್ತಾಯಿದ್ದಾರೆ. ಅದೇ ರೀತಿ ನಾವು ಯಾವಾಗಲೂ ಇದೇ ಥರ ಇರಬೇಕು ಅಂತ ಹೇಳ್ಬಿಟ್ಟು ನಮ್ಮಲ್ಲಿ ಮೂಲಕ ಮನವಿ ಮಾಡ್ಕೊಂಡು ನನ್ನ ಮಾತು ಮುಗಿಸ್ತೀನಿ ಸ್ನೇಹಿತರೆ. Congratulations, Janu. ಈ ರಾಜನ್ನಿನೇ ಕುಯ್ಲು ಮುದ್ದಾದಲೇ ಜಿದಾನು, ಇಡೀ ಏರಿಯಾ ಬ್ಯೂಟಿ ನೀನು. ದೇವರೇ ಇವಳು ಚಂದಿರನ ಕೊನೆ ಮಗಳೇ, ದೇವರೇ ಇವಳು ಇಂದಿರನ ಊರಿನವಳೇ. ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಚಾಕ್ಲೇಟ್ ಕಣ್ಣಲ್ಲ ಹೊಡೆದು ಗೋರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಹೊಡೆದ್ರೆ ನಗಾರಿ ಫೀಲಿಂಗ್ ತೂರಿ ಗೋಲ್ಡನ್ ನಂಬಾರಿ ತತ್ತಿ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ. ಹಂಗೋ ಹಿಂಗೋ ಇದ್ದವನು ನಾನು, ಪ್ರೀತಿಯಲ್ಲಿ ಬಿದ್ದವನು ನಾನು, ತುಂಬ ಸಾಚ ಆಗಿದ್ರು ಚೂರು ಪೋಲಿ ಆಗುವೆ. ತುಂಬ ರೀಸನ್ ಹುಡುಗ ನಾನು, ಪಕ್ಕ ಪರ್ಫೆಕ್ಟ್ ಹುಡುಗಿ ನೀನು, ಸುತ್ತಮುತ್ತ ಹುಡುಗಿರಿದ್ರು ನಿನ್ ಹಿಂದೆನೆ ಬರೋನು ನಾನು. ಯಾವ ಊರಿನ ಸುಂದರಿ ನೀನು, ನನ್ನ ಬಾಳಿನ ಮಂಜರಿ ನೀನು, ಅಪರೂಪದ ಅಪ್ಸರೆ ನೀನು, ತಪಸ್ಸು ಮಾಡಿಸಿದ ಬಯಕೆಯು ನೀನು. ಯಾವ ಊರಿನ ಸುಂದರಿ ನೀನು, ನನ್ನ ಬಾಳಿನ ಮಂಜರಿ ನೀನು, ಅಪರೂಪದ ಅಪ್ಸರೆ ನೀನು, ತಪಸ್ಸು
ತುಸು ಪೋಲಿಂಗ್ ಶ್ರೇಷ್ಠ ಜಾಸ್ತಿ. ನನ್ನ ಈ ಊರಿಗೆ ಆದ ಕಾರಣ ನಮ್ಮ ಮಾವನ ನೋಡಿ ಹಾಕಿದ್ರು. ನಮ್ಮ ಮಾವನ ಕಂಡ್ರೆ ಸ್ವಲ್ಪ ಭಯ ನನಗೆ. ಯಾಕಂದರೆ ಅಮ್ಮನ ಕಂಟ್ರೋಲ್ ಇರ್ತವೆ, ನಮ್ಮ ಮಾಮನ ಕಂಡ್ರೆ ನನಗೆ ಸ್ವಲ್ಪ ಭಯ ಇತ್ತು. ಮತ್ತು ಇಲ್ಲಿ ಸ್ವಲ್ಪ ಶಿಸ್ತುಬದ್ಧನಾಗಿ ಬೆಳೀತದೆ ಅನ್ನೋ ಒಂದು ಉದ್ದೇಶಕ್ಕೆ ನನ್ನ ಕೈಯಲ್ಲಿ ಹಾಕಿದ್ರು. ಅದನ್ನು ಆ್ಯಕ್ಚುಲಿ ಅದು ನಾನು ಇಲ್ಲಿ ಬಂದಿದ್ದರಿಂದ ಒಂದು ಜೀವನ ರೂಪಿಸ್ಕೊಳ್ಳಿಕ್ಕೆ ಆಗಲಿ, ನನ್ನ ಒಂದು ವ್ಯಕ್ತಿಯಾಗಿ ನಿರೂಪಣೆ ಆಗಲಿಕ್ಕಾಗಲಿ ಇದಕ್ಕೆಲ್ಲ ಕಾರಣ. ಸೊ ಮುಖ್ಯವಾಗಿ ನಾನು ಈ ಶಾಲೆಯ ಬಗ್ಗೆ ಹೇಳೋದಂದರೆ ಶಾಲೆಯ ಗುರುಗಳ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಕೆ ಸರ್, ಬಸವರಾಜ್ ಸರ್, ಅನ್ನಪೂರ್ಣ ಮೇಡಮ್ ಮತ್ತು NMP ಸರ್. ಸೊ ಇವರು ಎಲ್ಲರೂ ಹೇಗಿದ್ರು ಅಂದರೆ ಪಾಠ ಎಷ್ಟು ಲೆಸನ್ಸ್ ಬೇಕು, ಹೇಗೆ ಬೇಕು, ಅದು ಒಂದು ಫೌಂಡೇಶನ್ಸ್ ಆದರೆ ನಮ್ಮ ಮಕ್ಕಳ ವಿದ್ಯೆ, ಬುದ್ಧಿ ಮತ್ತು ನಮ್ಮ ಕೆಲಸವನ್ನು ಹೊರಗಡೆ ಅನಾಗರಿಕರಾಗಬಾರದು. ಮುಖ್ಯವಾಗಿ ಮನುಷ್ಯ ಎಷ್ಟು ವಿದ್ಯೆ ಕಲಿತೀವಿ, ಎಷ್ಟು ಬೆಳಿತೀವಿ, ಎಷ್ಟು ಗಳಿಸ್ತೀವಿ ಅನ್ನೋಕ್ಕಿಂತ ನಾಗರಿಕರಾಗಿ ಉಳಿಯೋದು ಮುಖ್ಯ. ಅದನ್ನು ಹೇಳ್ಕೊಟ್ಟವರು ನನ್ನ ಗುರುಗಳು. ಸೊ ಅತಿ ಮುಖ್ಯವಾಗಿ ಹೇಳ್ತೀನಿ, ಅಷ್ಟು ಚಂದವಾಗಿ ನನ್ನ ಮನೆಯಲ್ಲಾಗಲಿ ಅಥವಾ ನನ್ನ ಸಮಾಜದಲ್ಲಿ ಜೊತೆಯಾಗಿ ಬಾಳೋದು ಹೇಗೆ, ಬದುಕೋದು ಹೇಗೆ ಹೇಳ್ಕೊಟ್ಟವರು ನಾನು ಎಚ್ಚರಿ ಸರ್. ಯಾಕೆಂದರೆ ಅವರು ಮಾತಾಡೋದು ರೀತಿಯೇ ಆಗಿರೋದು, ಅಷ್ಟು ಮೃದುವಾಗಿರೋದು, ಕೇಳಲಿಕ್ಕೆ ಆನಂದವಾಗೋದು. ಸಂಗೀತ ಪದಗಳ ಕೇಳಿದಂಗೆ ವಿಜ್ಞಾನವನ್ನು ಬಳಸಿ, ವಿಜ್ಞಾನದಲ್ಲಿ ಬರ್ತಿದ್ದು ವರ್ಡ್ಗಳೇ ಕಷ್ಟವಾಗಿರೋದು, ಆದರೆ ಸಂಗೀತ ತರಹ ನನ್ನ ಮಾತಾಡೋಳಗೆ ಇದೆ. ಥ್ಯಾಂಕ್ ಯು ಸರ್. ಅದಾದಮೇಲೆ ಅತಿ ಮುಖ್ಯವಾಗಿ ಹೇಳ್ಬೇಕಾದಂಥದ್ದು ನಮ್ಮ NMP ಸರ್, ಮಂಜೇಗೌಡ ಸರ್. ಹೇಳ್ತೀವಿ ಆ್ಯಕ್ಚುಲಿ ನಮ್ಮ ಲೋಕಲ್ ಪೀಪಲ್ಸ್ಗಳಿಗೆ ಇಂಗ್ಲೀಷ್ ಅಂದರೆ ಸ್ವಲ್ಪ ಕಷ್ಟ. ಫಸ್ಟ್ ಸಬ್ಜೆಕ್ಟ್ ಯಾವುದಂದರೆ ಇಂಗ್ಲೀಷ್. ಸೊ ನಾವು ಸಹ ಇಂಗ್ಲೀಷ್ ಸ್ವಲ್ಪ ಕಡಿಮೆ. ಸೊ ಹೇಳಿರ್ಬೋದು, ಬಟ್ ಅವ್ರು ಪಾಠ ಮಾಡುವಾಗ ಇಂಗ್ಲೀಷ್ ಕರೆಕ್ಟ್ ಅರ್ಥ ಆಗಲ್ಲ ಎಲ್ಲರಿಗೂ ಸರ್. ಆ್ಯಂಡ್ ಎಲ್ಲ ನನ್ನ ಸಹಪಾಠಿಗಳಿಗೆ ನನ್ನ ವಂದನೆಗಳು. ನಾನು ಹರೀಶ್ ಮ್ಯಾಮ್, ನಾನು ಮನಗೋಡು, ನನ್ನ ಹೈಸ್ಕೂಲ್ ಶಿಕ್ಷಣ ಇದೇ ಸ್ಕೂಲಿನಲ್ಲಿ 1889 ಇಸ್ವಿಯಲ್ಲಿ ಮುಗಿಸಿ ನಾನು ಡಿಪ್ಲೊಮಾ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ವಿಭಾಗದಲ್ಲಿ ಸೇರ್ಪಡೆಯಾದೆ. ನಂತರ 2 ವರ್ಷದ ನಂತರ ಡಿಪ್ಲೊಮೊವನ್ನು ಅರ್ಧಕ್ಕೆ ಸ್ಥಗಿತಗೊಳಿಸಿ ನಾನು ಭಾರತೀಯ ಸೇನೆಗೆ ಜಾಯ್ನ್ ಆದೆ. ಈಗ ನನಗೆ 23 ವರ್ಷ ಸುದೀರ್ಘ ಸರ್ವಿಸ್ ಆಗಿದೆ ಮಿಲಿಟರಿಯಲ್ಲಿ. ನಾನು ಈಗ ಬಂಗಾರದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನನ್ನ ಧರ್ಮಪತ್ನಿ ಹೆಸರು ಜ್ಯೋತಿ KS, ಚಪ್ಪಡಿ ಗ್ರಾಮದವರು. ನನಗೆ 2 ಹೆಣ್ಣು ಮಕ್ಕಳಿದ್ದಾರೆ. ಹೆಸರು ಸ್ವಾಮಿ. ಇಷ್ಟು ಹೇಳಿ ನನ್ನ 10ನೇ ತರಗತಿವರೆಗೂ ಇಲ್ಲಿ ವ್ಯಾಸಂಗ ಮಾಡಿದ್ದೀನಿ. ನನ್ನೂರು ಬಂದು ಕಮ್ಮರಿಗೆ. ನಮ್ಮಪ್ಪ ಬಂದು ನಮ್ಮ ತಂದೆ ಜವರೇಗೌಡರು, ಅವರು ಕೂಡ ಟೀಚರ್ಸ್, ಸ್ಕೂಲ್ ಮಾಸ್ಟ್ರು. ನಮ್ಮಮ್ಮ ಸುಶೀಲಮ್ಮ. ಇವತ್ತು ನನಗಿಬ್ಬರು ಅಣ್ಣಂದರು. ಅವ್ರು ಯಾರು ಓದಿಲ್ಲ, ಆದರೂ ನನ್ನನ್ನು ಚೆನ್ನಾಗಿ ಓದಿಸಿದ್ದಾರೆ. ಅದರ ಬಗ್ಗೆ ಹೇಳ್ಬೇಕು ಅಂದರೆ ಮಂಜೇಗೌಡ ಸರ್ ಅಂತ ಯಾವಾಗೂ ನಗಾಡ್ತಾನೆ ಇರೋರು. ಅವರು ಇವಾಗ ನನಗೆ ಸ್ವಲ್ಪ ಭಯ ಕಡಿಮೆ ಇತ್ತು, ಯಾಕೆಂದರೆ ನಮ್ಮ ಅಪ್ಪನ ತುಂಬ ಪರಿಚಯ ಇತ್ತು. ಆಮೇಲೆ ಮನೆಯಲ್ಲೂ ಕೂಡ ನಮ್ಮ ಅಮ್ಮ ಹೇಳೋರು, ಏನಂತ ಹೇಳೋರು, ಏನು ಕೆಲಸ ಮಾಡಲಿಲ್ಲ ಮಂಜೇಗೌಡ ಮಾಸ್ಟ್ರಿಗೆ ಹೇಳ್ತೀನಿ ನಡಿ ಅಂತ. ಮತ್ತು ಕರಿಗೌಡ ಸರ್ ಬಗ್ಗೆ ಹೇಳಬೇಕು ಅಂದರೆ ಅವ್ರ ತಾಳ್ಮೆ, ಅವರು ಎಷ್ಟು ತಾಳ್ಮೆ ಅಂದರೆ ಇವಾಗ ಅನಿಸುತ್ತೆ ನನಗಂತೂ ಅದೆಲ್ಲ ನಾವು ಅವರಿಂದ ಕಲಿಬೇಕು ಅಂತ ಅನಿಸುತ್ತೆ. ಏಕೆಂದರೆ ಅವರು ಬೋಧಿಸಿದಂಥ ರೀತಿ ಇರ್ಬೋದು, ಮತ್ತು ಅವ್ರು ಹೇಳ್ಕೊಟ್ಟಂತಹ ಪಾಠ ಇವತ್ತು ನಮ್ಮ ತಲೆಯಲ್ಲಿ ಇವಾಗಲೂ ಕೂಡ ಇದೆ. ಇನ್ನು ಪರಿಮಳ ಟೀಚರ್ ಬಗ್ಗೆ ಹೇಳಬೇಕು ಅಂದರೆ ನನಗೆ ಹೆಚ್ಚು ಆಕರ್ಷಣೆ ಆಗಿರೋದು ಅವ್ರ ಕೂದಲು. ನಾವು ಏಕೆಂದರೆ ಕೂದಲು ನಾವು ಎಷ್ಟು ನಾವು ಹೆಚ್ಚು ಗಮನಿಸ್ತಿದ್ದು. ಇವಾಗಲೂ ಚೆನ್ನಾಗಿದ್ದಾರೆ, ಇವಾಗಲೂ ಹೆಂಗಂಗೆ ಎನರ್ಜೆಟಿಕ್ ಆಗಿದ್ದಾರೆ. ಮತ್ತು ಡ್ರೆಸ್ಸಿಂಗ್ ಸೆನ್ಸ್, ಒಬ್ಬ ಶಿಕ್ಷಕ ಅಂದರೆ ಕೇವಲ ಅವನು ಏನಿದೆ ಓದಿಸೋದಷ್ಟೇ ಅಲ್ಲ, ಅವನ ವಸ್ತ್ರನೂ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ನನ್ನ ಹೆಸರು ಚೇತನ್ ಕುಮಾರಿ. ನಾನು ಮೂಲತಃ ದೊಡ್ಡಚಾಕ್ನಹಳ್ಳಿ. ನನ್ನ ತಂದೆ ದಿಲ್ಲಿಗೌಡರು, ಅವರು ಶಿಕ್ಷಕರಾಗಿದ್ದರು. ನನ್ನ ತಾಯಿ ಶಾರದಮ್ಮ. ನಾನು ಇವಾಗ ಹಾಸನಲ್ಲಿ ನಾವು ಇದ್ದೀವಿ. ನನ್ನ ಪತಿಯ ಹೆಸರು ಮೋಹನ್ ಕುಮಾರ್ ಅಪ್ಕೆ.
ನಾನು ಫಸ್ಟ್ GNM ಡಿಪ್ಲೊಮಾ GNM ಮುಗಿಸಿ ಇವಾಗ ಹಾಸನ ಮೆಡಿಕಲ್ ಕಾಲೇಜಲ್ಲಿ ನರ್ಸಿಂಗ್ ಆಫೀಸರ್ ಆಗಿದ್ದೀನಿ. ನಾನು ಫಸ್ಟು ನನ್ನ ಶಿಕ್ಷಕರ ಬಗ್ಗೆ ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಫಸ್ಟು KV ಸರು ನೆಗೆಟಿವ್ ಮಾತಾಡ್ತೀನಿ ಅಂತ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಸರ್. ನಾವು ಕಿಟಕಿ ಪಕ್ಕ ಕೂತ್ಕೊಳ್ತಾ ಇದ್ವಿ, ಜಯರಾಮ್ ಹೇಳ್ದಂಗೆ. ನನಗೆ ಅಷ್ಟು ಇದಿರಲಿಲ್ಲ. ಸರ್ ಒಂದು ಸಿಗರೆಟ್ ಸೇದಿ ರೆಡಿಯಾಗಿರೋರು, ನಾನು ಸುಮ್ಮನೆ ಹಿಂಗೆ ನೋಡ್ಬಿಟ್ಟು ಓ ಸರ್ ಬರ್ತಾ ಇದ್ದಾರೆ, ನಾವು ಅಲರ್ಟಾಗಿರಬೇಕು ಅಂತ. ಸರ್ ಬಂದ ತಕ್ಷಣ ಖುಷಿಯಾಗೋದು. ಫಸ್ಟ್ ಆಫ್ ಆಲ್ ನನಗೆ ಇವರು ದಾಂಪತ್ಯದ್ದು ಅವಾಗಲೇ ತಲೆಯಲ್ಲಿ ಸ್ವಲ್ಪ ಇತ್ತು. ಜೊತೆಗೆ ಬರೋರು, ಜೊತೆಗೆ ಹೋಗೋರು, ತುಂಬ ಕಮ್ಯುನಿಕೇಷನ್ನು ಸರ್, ಅದೊಂದು ನನಗೆ ಪಾಸಿಟಿವ್ ಯಾವಾಗಲೂ. ಇವಾಗ ಜೊತೆಗೆ ಬರೋರು, ಜೊತೆಗೆ ಹೋಗೋರು, ಏನೇ ಇದ್ರು ಸರ್ ಹೇಳ್ದಂಗೆ ನಾವು ಜೀವನದಲ್ಲಿ ತಾಳ್ಮೆ ಇರಬೇಕು. ಸ್ವಲ್ಪ ನಂದು ಆವೇಶದ ಬುದ್ಧಿ ಸರ್, ಇವತ್ತಿಂದ ನಾನು ಚೇಂಜ್ ಮಾಡ್ಕೊಳ್ತೀನಿ ಅದೊಂದು. ಇನ್ನು ನಮ್ಮ ಹಿಂದಿ ಮೇಡಮ್ ಬಗ್ಗೆ ಹೇಳಬೇಕು ಅಂದರೆ ಸ್ಟೈಲು, ಅವ್ರು ಬರೀ ಸ್ಯಾರಿನೇ ಅಬ್ಸರ್ವ್ ಮಾಡ್ತಿದ್ವಿ ಸರ್ ನಾವು. ಆ ಸ್ಟೈಲು, ಆ ಹೇರ್ ಸ್ಟೈಲು, ಇದು ಬರ್ತಾ ಇರ್ಬೇಕಾದ್ರೆ ಮೇಡಮ್ ಬರಬೇಕಾದ್ರೆ, ಮೇಡಮ್ ನಾನು ಹಿಂದಿ ಎಲ್ಲೂ ಓದಿಲ್ಲ ಮೇಡಮ್, ಇವತ್ತು ನನ್ನ ಮಗಳು ಕುತ್ಕೊಂಡು ಹೇಳ್ಬೇಕಾದ್ರೆ ನಾನು ಹೇಳ್ತಾ ಇರ್ತೀನಿ. ನನಗೆ ಆ ನಾಲೆಡ್ಜ್ ಇದ್ದಿದ್ರೆ ಖಂಡಿತವಾಗ್ಲೂ ನಾವು ಇನ್ನೂ ಇದಕ್ಕಿಂತ ಉನ್ನತ ಮಟ್ಟಕ್ಕೆ ಹೋಗ್ತಾ ಇದ್ವಿ ಅನಿಸುತ್ತೆ. ಬಟ್ ನಮ್ಮ ಟೀಚರ್ಸ್ ಹೇಳ್ಕೊಟ್ರು, ನಮಗೆ ಆ ಗ್ರಹಿಸೋ ಅಂಥ ಶಕ್ತಿ ಇರಲಿಲ್ಲ ನಮಗೆ ಅಂತ ನಮಗೆ ಒಂದು ನೆಗೆಟಿವ್ ನಮ್ಮಲ್ಲಿ ಇತ್ತು ಸರ್. ನಾ HLB ಸರ್ ಇದು ಹೇಳಬೇಕಾದ್ರೆ, ಇವಾಗ ನಾನು ಸೈನ್ಸ್ ಡಿಪಾರ್ಟ್ಮೆಂಟಲ್ಲೇ ಇದ್ದೀನಿ. ನಿಜ ಸರ್, ನೀವು ಅಷ್ಟು ನೀಟಾಗಿ ಹೇಳ್ಕೊಡ್ತಾ ಇದ್ರಿ. ನನಗೆ ಅದು ಏನು ಅಂತ ಪ್ರಾಮಿಸ್, ನನಗೆ ಇವತ್ತು ನಾನು ಎಲ್ಲರ ಮುಂದೆನೂ ನಾನು ನೆಗೆಟಿವ್ ನಾನು ಹೇಳ್ಕೊಳ್ತಾ ಇದ್ದೀನಿ. ನನಗೆ ಅದು ಅರ್ಥ ಆಗ್ತಿರ್ಲಿಲ್ಲ ಸರ್. ಮನೇಲೂ ಸಹ ನಮಗೆ ಯಾರೂ ಸೈನ್ಸ್ ಅವ್ರು ಇರಲಿಲ್ಲ. ನನ್ನ ಅಕ್ಕಂದ್ರೆ ಏನೇನು ಗೈಡೆನ್ಸ್ ಕೊಡ್ತಿದ್ರು ನಾವು ಅದು ಹೋಗ್ತಾ ಇದ್ವಿ. ಯಾವಾಗ ನಾವು ಡಿಪ್ಲೊಮಾ GNM ಎಂಟ್ರಿ ಆದ್ವಿ ಸರ್, ಅವಾಗ ಸ್ವಲ್ಪ ಕಷ್ಟ ಆಗ್ತಾ ಇತ್ತು ಸರ್. ಅವಾಗ ಟ್ಯೂಟರ್ಸ್ಗಳೆಲ್ಲ ನಮಗೆ ಸ್ವಲ್ಪ ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಮಾಡ್ಬೇಕಾದ್ರೆ ಅವಾಗ ಅರ್ಥ ಆಗ್ತಾ ಇತ್ತು. ಅವಾಗ ಎಲ್ಲರನ್ನೂ ನೆನೆಸ್ಕೊತಾ ಇದ್ವಿ, ಅವರಿಗೆ ಎಷ್ಟು ಚೆನ್ನಾಗಿ ಬೋಧನೆ ಮಾಡಿದ್ರು, ಅದನ್ನು ನಾವು ಗ್ರಹಿಸ್ಕೊಳ್ಳಿಲ್ವಲ್ಲ ಅಂತ. ಇವಾಗ ನಿಜ ಸರ್, MBBS ಸ್ಟೂಡೆಂಟ್ಸ್ ಬಂದಾಗ ನಾವು ಇಷ್ಟು ಓದ್ಬೋದಿತ್ತಲ್ವ, ನಮ್ಮ ಟೀಚರ್ಸ್ ಹೇಳ್ಕೊಟ್ಟಿದ್ದನ್ನು ನಾವು ಗ್ರಹಿಸ್ಕೊಂಡಿದ್ರೆ ನಾವು ಎಷ್ಟು ಇದನ್ನು ಸ್ವಲ್ಪ ನಾವು ತುಂಬ ನೆಗ್ಲೆಕ್ಟ್ ಮಾಡಿದ್ವಿ ಅಂತ ಅನ್ನಿಸ್ತಾ ಇದೆ ಸರ್. ಇನ್ನು ಭಾರತಿ ಪ್ರೌಢಶಾಲೆ ಮೆಳಗೋಡು, ಅಲ್ಲಿ ಮೊದಲನೇ ಗುರು ನಮಗೆ ಮಂಜೇಗೌಡರು, ಅಂದರೆ ನನ್ನ ಮಾವ ಅವರು. ನನ್ನ ಚಿಕ್ಕ ಹುಡುಗಿಯಿಂದನೂ ತೊಗೊಂಡೋಗಿ ಅಲ್ಲೇ ಇಟ್ಕೊಂಡಿದ್ರು. ಅಲ್ಲಿವರೆಗೂ 7th ನಾನು ಅಲ್ಲೇ ಇದ್ದೆ. ಇವಾಗೂ ನನ್ನ ಫ್ಯಾಮಿಲಿ ಮಂಜೇಗೌಡರು ಮನೆಯೇ. ಅದು ನನಗೆ ತುಂಬ ಇಷ್ಟವಾದಂಥ ಒಂದು ಜೀವನ. ಅದರಲ್ಲೂ ಅವರ ಮಿಸ್ಸಸ್ ಅಂತೂ ನಮಗೆ 5ನೇ ಕ್ಲಾಸ್ 6ನೇ ಕ್ಲಾಸಿಂದನೂ ಮಕ್ಕಳು ರೊಟ್ಟಿನ ತಿನ್ನಬಾರ್ದು ಅಂದ್ಬಿಟ್ಟು ಬ್ಯಾಗ್ನಲ್ಲಿ ಮಧ್ಯಾಹ್ನ ಊಟ ಕಟ್ಕೊಂಡು ಬರ್ತಾಯಿದ್ರು. ಇವತ್ತೂ ನನ್ನ ಅಕ್ಕನ ನೋಡಿ ನನಗೆ ತುಂಬ ಖುಷಿ ಆಗುತ್ತೆ. ಯಾವಾಗೂ ನಮ್ಗೆ ಇಷ್ಟೊಂದು ಇದು ಮಾಡಿ ಒಂದು ಈ ಲೆವೆಲಿಗೆ ತಂದ್ರಲ್ಲ ಅಂತ. ಹಂಗಾಗಿ ಅವ್ರು ಯಾವಾಗೂ ಚೆನ್ನಾಗಿರ್ತಾರೆ. ಮೊದಲನೇ ಗುರು ಮಂಜೇಗೌಡರು, ಸೆಕೆಂಡು ನನಗೆ KV ಮಾಸ್ಟ್ರು ಯಾವಾಗಲೂ ಹೇಳ್ತಾಯಿದ್ರು. ನಾನೊಂದು ಸ್ವಲ್ಪ ಮ್ಯಾಥ್ಸಲ್ಲಿ ವೀಕ್ ಇದ್ದೆ, ಯಾವಾಗೂ ಹೊಡಿತಾ ಇದ್ರು. ಪ್ರಮೇಯ 2ನೇ ಪ್ರಮೇಯ ಇವಾಗಲೂ ನೆನಪಿಟ್ಕೊಂಡಿದ್ದೀನಿ. ಮ್ಯಾಥ್ಸ್ ಫಸ್ಟ್ ಡೇನಲ್ಲಿ, ಸೆಕೆಂಡ್ ಹಿಂದಿನ ಡೇನಲ್ಲೇ ರೇಣುಕಾ ಇದು ಪ್ರಮೇಯ ಕಲ್ತಿದ್ದೀನಿ.